ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಇರಿಸಾವೆನಲ್ಲಿದ್ದೀನಿ. ಬುಕ್ಕಬೆಟ್ಟದ ಜಾತ್ರೆಯ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಾನಿವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ. ಸಂದೀಪ್ ಸರ್ ಬುಕ್ಕಬೆಟ್ಟದ ಜಾತ್ರೆಯ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತಾರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸರಿ, ಹಾಗಾದ್ರೆ ಬನ್ನಿ ಸರ್ನ ಮಾತಾಡಿಸ್ತಾ ಜಾತ್ರೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೊ ಈಗ ಇನ್ನೇನು ಬುಕ್ಕಬೆಟ್ಟದ ಜಾತ್ರೆ ಬೇರೆ ಹತ್ರ ಬಂತು. ಸೊ ನಿಮ್ಮ ಹೋರಿಗಳೆಲ್ಲ ತಯಾರಿ ಆಗ್ತಾ ಇದೆ ಜಾತ್ರೆಗೆ ಸರ್? ಹೌದು ಮೇಡಮ್, ಇದೊಂದು ನಮ್ದು 94ನೇ ವರ್ಷದ್ದು ಬುಕ್ಕದ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಇವಾಗ ತುಂಬಾ ವಿಜೃಂಭಣೆ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ. ನಮ್ಮ ಸುತ್ತಮುತ್ತಲಿ ಎಲ್ಲಾ ಜಾತ್ರೆಗಳು ನೆನೆಗುದಿ ಆಗೋಯ್ತು. ಇವತ್ತು ಹಾಸೂರು ಜಾತ್ರೆನೂ ತುಂಬಾ ಚೆನ್ನಾಗಿ ಕಟ್ತಾ ಇತ್ತು ಮುಂಚೆ. ಇವತ್ತು ಅಲ್ಲಿ ಜಾಗ ಇದು ಇಲ್ಲದಿಂದ ಅದು ಸ್ವಲ್ಪ ಇವಾಗ ಮಂಕ ಆಯ್ತು. ಬಟ್ ನಮ್ಮ ಬುಕ್ಕದ ಜಾತ್ರೆ ನಮ್ಮ ಶಾಸಕರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸೊ ಇದು ತರ ಗಂಡು ಜಾತ್ರೆ ತರ ನಮ್ಮ ಭಾಗಕ್ಕೆ, ನಮ್ಮ ಸುತ್ತಮುತ್ತ ಭಾಗಕ್ಕೆ ತುಂಬಾ ದೊಡ್ಡ ಜಾತ್ರೆ, ತುಂಬಾ ಚೆನ್ನಾಗಿ ಸೇರುತ್ತೆ. ತುಂಬಾ ಇದಾಗುತ್ತೆ. ಜಾತ್ರೆ ಡೇಟ್ ಸರ್? ನಮ್ಮ ಜಾತ್ರೆ ಡೇಟ್ ಬಂದು 10th ಇಂದ 10ನೇ ತಾರೀಕಿಂದ 19ನೇ ತಾರೀಕು ಗಂಟ ನಡೆಯುತ್ತೆ. ಸೊ ನಮ್ದೇನು ವಾಡಿಕೆ ಅಂದರೆ ಚುಂಚುಂಕಟ್ಟೆ ಬಂದು ಅದು 5ನೇ ತಾರೀಕು ಅಂತ ಹೇಳ್ತಾರೆ. ಬಟ್ ಅದು 31ಗೆ ಸೇರಕ್ಕೆ ಸ್ಟಾರ್ಟ್ ಆಗುತ್ತೆ ಜನ. ಆಮೇಲೆ ಅಲ್ಲಿ 5ನೇ ತಾರೀಕು ಆಲ್ಮೋಸ್ಟ್ 5ನೇ ತಾರೀಕು ಕಿತ್ತೋಗುತ್ತೆ ಜಾತ್ರೆ. ಎಲ್ಲ ಜಾತ್ರೆ ಕಿತ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರೋ ವಾಡಿಕೆ ಎಲ್ಲಿಗೆ ಲೈಕ್ ನಮ್ಮ ಬುಕ್ಕಕ್ಕೆ. ನಮ್ದು ಏನೇ ಡೇಟ್ ಅನೌನ್ಸ್ ಮಾಡಿದ್ರು 5ನೇ ತಾರೀಕಿಂದ ನಮ್ಮ ಬುಕ್ಕ ಜಾತ್ರೆ ಸೇರಕ್ಕೆ ಸ್ಟಾರ್ಟ್ ಆಗುತ್ತೆ. 7ನೇ ತಾರೀಕು 8ನೇ ತಾರೀಕು ತುಂಬ ಜಾತ್ರೆ ಆಗುತ್ತೆ. ತುಂಬ ಅಂದರೆ ಜಾತ್ರೆ ಫುಲ್ ಆಗುತ್ತೆ, ತುಂಬ ಜಾತ್ರೆ ಸೇರುತ್ತೆ. ಸೊ 10ನೇ ತಾರೀಕು ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ನಮ್ದು ಒಂದು 11, 12 ಕಿತ್ತೋಗುತ್ತೆ. ಸೊ ಕಮಿಟಿ ಎಲ್ಲ ಮುಗಿದೆ. ಸೊ ತೇರ್ ಬಂದು 19ನೇ ತಾರೀಕು ತೇರು ಉಳ್ಕೊಳ್ಳುತ್ತೆ. ಕಮಿಟಿ ಬಂದು ಒಂದು 10ನೇ ತಾರೀಕು ತಪ್ಪರ 11ನೇ ತಾರೀಕು ಇರುತ್ತೆ. ಅವ್ರು APMC ಅವ್ರು ಯಾವತ್ತು ಡಿಸೈಡ್ ಮಾಡ್ತಾರೆ ಅವತ್ತು ಬಂದು ಆ ಥರ ಕಮಿಟಿ ಇರುತ್ತೆ. ನೀವು ಮೆರವಣಿಗೆ ಯಾವಾಗ ಇಟ್ಕೊಂಡಿದ್ದೀರಾ? ನಮ್ದು 8ನೇ ತಾರೀಕು ಮೆರವಣಿಗೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಈ ಭಾಗದಲ್ಲಿ ನಮ್ಮ ಸ್ನೇಹಿತರಾಗಲಿ ಎಲ್ಲರಿಗೂ ಫೋನ್ ಮಾಡ್ತೀನಿ. ಬಟ್ ಯಾವ್ದಾರ ಅಕಸ್ಮಾತ್ ಉಳುವಲ್ಲಿ ಏನಾರು ಇದು ಆಗ್ನಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ದಯವಿಟ್ಟು 8ನೇ ತಾರೀಕು ಬರ್ರಿ. ನಮ್ಮ ಜಾತ್ರೆನ ಒಂದು ವಿಜೃಂಭಣೆಯಿಂದ ನಡೆಸ್ಕೊಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಹೆಲ್ಪ್ ಮಾಡಿಕೊಡ್ರಿ, ಬರ್ರಿ. ಬಸಪ್ಪನ ನಾವು ಕಣ್ ತುಂಬ್ಕೊಳ್ಳೋಣ ಎಲ್ಲರೂ ಸೇರ್ಕೊಂಡೆ. ಅದೊಂದು ಮೆರವಣಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬರಬೇಕು. ಸರ್, ಈಗ ಎಷ್ಟು ಜೊತೆ ಹೋರಿಗಳು ರೆಡಿ ಆಗಿದೆ ಸರ್ ಜಾತ್ರೆಗೆ? ಮೇಡಮ್ ಇವಾಗ ಟೋಟಲ್ ನಮ್ಮದು 8 ಜೊತೆ ಎತ್ಗಳನ್ನ ರೆಡಿ ಮಾಡಿದ್ದೀವಿ ಜಾತ್ರೆಗೆ ಅಂತ. ಲೈಕ್ ಹೋದ್ಸತಿ 3 ಜೊತೆಯಿಂದ ಮಾಡಿದ್ದು, ಈ ಸತಿ 8 ಜೊತೆ ಮಾಡಿದ್ದೀವಿ. ಅದು ನಮಗೊಂದು ಭಾರಿ ಖುಷಿ ಕೊಡ್ತಾ ಇದೆ. ಸೊ ಅದರಿಂದ ಈ ಸತಿ 8 ಜೊತೆ ಎತ್ಗಳನ್ನ ಅಲ್ಲಾಗದೇ ಇರೋದ್ರಿಂದ ಕಡೆ ಗಂಟ ನಿಲ್ಸೋಣ ಅಂತ. ಹೌದು ಮೇಡಮ್, ಎಲ್ಲ ಕ್ಯಾಟಗರಿಲೂ ಮಾಡಬೇಕು ಅಂತ ಅಂಬಲಿಂದ ಮಾಡಿದ್ದೀವಿ ಮೇಡಮ್. ಆಲ್ಮೋಸ್ಟ್ ಜೋಡ್ಸಕ್ಕೆ ಟ್ರೈ ಮಾಡಿದ್ದೀನಿ. ಒಂದಲ್ಲೂ ಆ ಥರ ಈ ಥರ ಬಂದಾಗ ಇಲ್ಲಿ ಅಲ್ಲೂ ಉದುರಿಸ್ಕೊಂಡಿದ್ದು 6 ಕಡೆಗೆ ಬಿದ್ದಿರೋದು ಉಂಟು. ಒಂದೊಂದು ಒಂಟಿ ಉಳ್ಕೊಂಡಿರೋದು ಉಂಟು. ಟೋಟಲ್ 8 ಜೊತೆ ಎತ್ಕೊಳ್ಳು ಈ ಸತಿ ರೆಡಿ ಇದೆ ಮೇಡಮ್. ಸೊ ಬುಕ್ಕಬೆಟ್ಟದ ಜಾತ್ರೆಗೆ ಸಂದೀಪ್ ಸರ್ ಅವರ 8 ಜೊತೆ ಹೋರಿಗಳ ಮೆರವಣಿಗೆ ಇರುತ್ತೆ. ಇದೇ ಜನವರಿ 8ನೇ ತಾರೀಕು ತುಂಬ ವಿಜೃಂಭಣೆಯಿಂದ ಬುಕ್ಕಬೆಟ್ಟದ ಜಾತ್ರೆ ಈ ವರ್ಷ ನಡೀತಾ ಇದೆ. ತುಂಬ ಗ್ರ್ಯಾಂಡ್ ಆಗಿ ಸರ್ ಕೂಡ ಹೋರಿಗಳ ಮೆರವಣಿಗೆಯನ್ನು ಇಟ್ಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಬಾಂಧವರು ಹಾಗೂ ಅಭಿಮಾನಿಗಳಾಗಿರ್ಬೋದು, ವೀಕ್ಷಕರಾಗಿರ್ಬೋದು ತುಂಬ ದೊಡ್ಡ ಮಟ್ಟದಲ್ಲಿ ಬಂದು ಜಾತ್ರೆಯನ್ನು ಯಶಸ್ವಿಗೊಳಿಸಿ, ಹಾಗೆ ಸರ್ ಅವರ ಮೆರವಣಿಗೆಗೂ ಕೂಡ ತುಂಬ ಜನ ಬಂದು ಮೆರವಣಿಗೆಯನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾವು ಕೂಡ 8ನೇ ತಾರೀಕು ಬುಕ್ಕಬೆಟ್ಟದ ಜಾತ್ರೆಗೆ ಬರ್ತಾ ಇದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಮೆರವಣಿಗೆಯನ್ನು ಮತ್ತು ಜಾತ್ರೆಯನ್ನು ಕೂಡ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಇದ್ದೀನಿ. ಸರ್, ಈ ವರ್ಷದ ಜಾತ್ರೆಯ ವಿಶೇಷತೆ ಏನು ಸರ್? ವಿಶೇಷತೆ ಏನು ಅನ್ನೋಕ್ಕಿಂತ ಮೇಡಮ್ ಫಸ್ಟ್ನೇ ಹೇಳ್ತಾ ಇದ್ದೀನಿ, ಹಳ್ಳಿಕಾರ ಅನ್ನೋಕ್ಕಿಂತ ನಾಟಿ ಎತ್ತುಗಳನ್ನ ನೋಡೋಕ್ಕೆ ನಾಟಿ ಎತ್ತಿನ ಅಭಿಮಾನಿಗಳು ಯಾರ ಅಭಿಮಾನಿಗಳು ನಮಗೆ ಅನ್ವಯಿಸಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ, ನಾಟಿ ದನ, ನಾಟಿ ಎತ್ತುಗಳು ನಮ್ಮ ಪೂರ್ವಿಕರು ಏನು ಇವತ್ತು ಹೇಳ್ಕೊ ಬಂದಿದ್ರು. ಇವತ್ತು ಅವತ್ತಿಂದನೇ ಇವತ್ತು ವೀಕ್ಷಕರೇ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಅವತ್ತಿಂದನೇ ನಮ್ಮ ಪೂರ್ವಿಕರು ಜಾತಿ ವಿಂಗಡಣೆ ಮಾಡ್ತಾ ಇದ್ರು ಯಾವ್ದನ್ನ ನಾಟಿ ದನಗಳಲ್ಲಿ. ಹಳ್ಳಿಕಾರ ಅನ್ನೋದು ನಮ್ಮ ದಾಟಿ ದನ ಯಾರು ಕಟ್ತಿದ್ರು ಅವ್ರು ಎಲ್ಲರಿಗೂ ಗೊತ್ತಿತ್ತು. ಅವತ್ತು ರಾಜರು ಮಹಾರಾಜರೇ ವಿಂಗಡಣೆ ಮಾಡಿದ್ರು, ಇದು ಅಮೃತ್ ಮಹಲ್, ಇದು ಹಳ್ಳಿಕಾರ ಎತ್ತು ಅಂತ. ಸೊ ಅದು ಬಿಡ್ರಿ, ಅದು ಸೆಕೆಂಡ್ ಪಾರ್ಟ್. ಇವತ್ತು ನಾಟಿ ಎತ್ತುಗಳ ಅಭಿಮಾನಿಗಳು, ನಾಟಿ ಎತ್ತುಗಳು ಅಂತ ಯಾರ್ಯಾರ ಮನೇಲಿ ಕರಿತಾ ಇದ್ರು, ಯಾರ್ಯಾರ ಮನೇಲಿ ಯಾರ್ಯಾರು ಹಿರಿಕರು ಹೇಳ್ತಾ ಇದ್ರು, ಅವ್ರ ಅಭಿಮಾನಿಗಳು ದಯವಿಟ್ಟು ನಮ್ಮ ಬುಕ್ಕದ ಜಾತ್ರೆಗೆ ಬಂದು ಕಣ್ ತುಂಬ್ಕೊಳ್ಳಿ. ಯಾರ ಅಭಿಮಾನಿಗಳು ಅನ್ವಯಿಸಲ್ಲ,
ಇವತ್ತು ನಮಗೆ ಆ ನಾಟಿ ಎತ್ತುಗಳು ಅನ್ನೋದೇ ನಮ್ಗೆ ಖುಷಿ ಇದೆ. ನಳ್ಳಿಕಾರ್ ಎತ್ತು ಅನ್ನೋದು ಒಂದು ಪಾರ್ಟ್, ಒಂದು ಒಂದು ಜಾತಿ ವಿಂಗಡಣೆ. ಇವತ್ತು ನಾವು ಜಾತಿ ವಿಂಗಡಿಸ್ಬಾರ್ದು ಅಂತ ಇವತ್ತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳ್ಕೊಟ್ಟಿದ್ರು, ಇವತ್ತು ಸಂವಿಧಾನ ಏನು ಬರೆದಿದ್ದಾರೆ, ಅದೇ ಥರ ನಾವು ದನಗಳನ್ನಲ್ಲಿ ಜಾತಿ ವಿಂಗಡಣೆ ನಮ್ಮ ಮನಸ್ಸಲ್ಲಿದ್ದರೆ ಸಾಕು, ನಾವು ಮಾಡ್ಕೊಳ್ಳೋಣ. ನಾಟಿ ದನಗಳ ಒಂದು ರಸದೌತಣ ನೋಡೋಕ್ಕೆ ನಮ್ಮ ಬೂಕದ ಜಾತ್ರೆಗೆ ದಯವಿಟ್ಟು ನೀವೆಲ್ಲ ಬರಬೇಕು ಅನ್ನೋದು ಕೇಳ್ಕೊಳ್ತೀನಿ ಮೇಡಮ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಇಶ್ಯೂಸ್ಗಳಾದಮೇಲೆ ಏನಾಗಿದೆ ಅಂತಂದರೆ, ಇವಾಗ ನಾಟಿ ದನ ಅನ್ನುವಂತಹ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಗಿದೆ, ಮತ್ತು ನಾಟಿ ದನ ಹ್ಯಾಶ್ಟ್ಯಾಗ್ ಕೂಡ ಇವಾಗ ಹೆಚ್ಚಾಗಿ ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ನಾಟಿ ದನ ಅನ್ನೋದನ್ನು ಹೆಚ್ಚಾಗಿ ಜನ ಬಳಕೆ ಮಾಡ್ತಾ ಇದ್ದಾರೆ. ಖಂಡಿತ ಖುಷಿ ಆಗ್ತಾ ಇದೆ. ಜಾತ್ರೆನಲ್ಲಿ ರೈತರಿಗೆ ಕೊಡುವಂತಹ ಪ್ರೈಸ್ ಬಗ್ಗೆ ಏನಾದರೂ ನಮ್ಮ ವೀಕ್ಷಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಜಾತ್ರೆ ಪ್ರೈಸ್ ಬಂದು ನಾವು ಮುಂಚೆ ಎಲ್ಲ ನಿಮ್ಗೆ ಹೇಳ್ದಂಗೆ ಅದು ಒಂದು ಚಿನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮದೇ ಒಂದು ರೈತರುಗಳು ಇವತ್ತು ನಾವು ಏನೇ ಕಷ್ಟ ಸುಖ ಆಗಿರಲಿ ನಮ್ಮದು ಒಂದು 54 ಜನ ಒಂದು ಗುಂಪು ಮಾಡ್ಕೊಂಡು ಒಂದು ಸಂಘ ಮಾಡಿಕೊಂಡು, ಸೊ ಅದು ಕಾರಣಾಂತರಗಳಿಂದ ಚಿನ್ನ ಕೊಡೋಕ್ಕಾಗಲಿಲ್ಲ. ನಮ್ಮ ಭಾಗದ ರೈತರುಗಳು ಅವತ್ತಿನ ದಿನ ಒಂದು ಚೀಟಿ ಅಂತ ನಡೆಸ್ಕೊಂಡು ಒಂದು ಮಾಡ್ಕೊಂಡಿದ್ದು. ಅವತ್ತು ನಮ್ಮ ರೈತರುಗಳು ಇನ್ನೂ ನಮ್ಮ ಕಣ್ಣಿಗೆ ಕಟ್ಟದಂಗಿದೆ. ಅವ್ರ ಪಾದಕ್ಕೊಂದು ನಮಸ್ಕಾರ. ಅವ್ರು ಹೇಳಿದ್ರು, ಇವತ್ತು ರಂಗನಾಥ ಸ್ವಾಮಿ ಉಂಡಿಗೆ ನಾವು ದುಡ್ಡು ಹಾಕ್ತಾ ಇದ್ದೀವಿ ಅನ್ನೋ ಥರ ಅಂದ್ಕೊಂಡು ನಾವು ಇವತ್ತು ನಿಮಗೆ ಒಂದು ಚೀಟಿ ನಡೆಸೋಕ್ಕೆ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಚಿನ್ನ ಕೊಡ್ರಿ, ಎಲ್ಲ ಜಾತ್ರೆಗಳ ಥರ ನಮ್ಮ ಜಾತ್ರೆನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನಮ್ಮ ಬೂಕದ ಜಾತ್ರೆ ಹೆಸರಾಂತರ ಆಗಲಿ, ಹೆಸರು ಪಡೀಲಿ ಇಡೀ ಕರ್ನಾಟಕ ಸುತ್ತ ಅಂತ ಮಾಡಿದ್ದು. ಅದು ಅಂದರೆ ಇರ್ತಾವಲ್ಲ ಮೇಡಮ್, ಕಾರಣಾಂತರಗಳಿಂದ ಪ್ಲಸ್ ಒಂದು ನಮ್ಮ ಒಳ ಒಪ್ಪಂದದ ಇದು ಒಂದು ಇದರಿಂದ ಕ್ಯಾನ್ಸಲ್ ಆಗಿದೆ. ನಮ್ಮ MLA ಸಾಹೇಬರು CN ಬಾಲಕೃಷ್ಣ ಅವರು, ಶ್ರವಣಬೆಳಗೊಳ MLA ಅವರು ತುಂಬ ದೊಡ್ಡತನ ತೋರಿ ಇವತ್ತು ನಾವು ನಮ್ಮ ಜಾತ್ರೆನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಚಿನ್ನ ಅನೌನ್ಸ್ ಮಾಡಿದ್ದಾರೆ. ಬಟ್ ಆದರೆ ಈ ವರ್ಷ ಅಲ್ಲ, ಮುಂದಿನ ವರ್ಷದಿಂದ ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ಸಂದೀಪ್ ಮಾಡುವ ಎಲ್ಲ ಸಂದೀಪ್ ಅನ್ನೋಕ್ಕಿಂತ ನಮ್ಮ ಸಂಘದವ್ರಿಗೆಲ್ಲರಿಗೂ ಕೊಡೋಣ, ಆಯಿತು ಮುಂದಿನ ವರ್ಷದಿಂದ ಕೊಡೋಣ. ಈ ವರ್ಷ ಸ್ವಲ್ಪ ಜಾತ್ರೆ ತೀರಾ ಹತ್ರ ಬಂದಿರೋದ್ರಿಂದ ಒಂಥರ ಇದಾಗೋದು ಬೇಡ, ಮೆಸ್ ಆಗೋದು ಬೇಡ, ಕೊಡುವ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ ಅದರಲ್ಲಿ ಆ ವಿಷಯದಲ್ಲಿ ನಮಗೆ ಭಾರಿ ಖುಷಿ ಇದೆ. ಬಾಲಕೃಷ್ಣ ಅವರು ತುಂಬ ದೊಡ್ಡತನ ಮೆರೆದಿದ್ದಾರೆ. ಜಾತ್ರೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅದರಲ್ಲಿ ಇದೊಂದು ಅವರ ಸ್ವಂತ ಫಂಡಿಂದ ಇದು ಮಾಡೋದು. ಯಾಕೆಂದರೆ APMC ಅವರು ಒಂದು ಕಮ್ಮಿ ಇದು ಮಾಡೋದು, ಬಟ್ ಅವ್ರ ಸ್ವಂತ ಇದರಿಂದ ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಬಸಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ಖಂಡಿತ ಸರ್. ಈ ವರ್ಷ 6ನೇ ತಾರೀಕು ಜಾತ್ರೆ ಫುಲ್ಲಾಗಿ ಸೇರುತ್ತೆ ಅಂತ ಹೇಳ್ತೀರಾ? ಹೌದು ಮೇಡಮ್, ಇದರಿಂದನೇ ತುಂಬ ನಮಗೆ ಎಲ್ಲ ಆಲ್ಮೋಸ್ಟ್ ಸಣ್ಣ ಪುಟ್ಟ ದನಗಳು ಪ್ಲಸ್ ದಪ್ಪ ದನಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇರ್ಕೊಳ್ತವೆ ಮೇಡಮ್. ಪುಡಿ ದನಗಳು ಅಂತ ನಾವು ಪುಡಿ ದನ ಅಂದರೆ ಏನು ಕಾಣ ಆಮೇಲೆ ಅವು 1 ಲಕ್ಷ 2 ಲಕ್ಷ 1.5 ಲಕ್ಷ ಆ ಥರ ಲೆಕ್ಕಾಚಾರದಲ್ಲಿ ಇರ್ತವೆ, 3 ಲಕ್ಷ ಗಂಟನೂ ಇರ್ತವೆ. ಬಟ್ ಆದರೆ ಕಂಪ್ಲೀಟ್ ಕೆಲಸ ಮಾಡಿರೋ ಎತ್ಕೊಳ್ಳೋ ನಮ್ಮ ಬುಕ್ತಲ್ಲಿ ಏನು ವಿಶೇಷತೆ ಅಂದರೆ, ನಿಮಗೆ ಕಣ್ಣಿಗೆ ಬೇಕಾಗಿದ್ದ ಕರುಗಳು ನಮ್ಮದು ಬುಕ್ಕ ಅಂದರೆ ಆ ಕರುಗಳಿಗೆ ಫೇಮಸ್ಸು. ಸೊ ದೊಡ್ಡ ಎತ್ಕೊಳ್ಳು ಕಟ್ಟೋರು ಕಡಿಮೆ. ಸೊ ನಾವು ಒಂದು ಸ್ವಲ್ಪ ಇದಾಗಿ ನಾವು ದೊಡ್ಡ ಎತ್ಕೊಳ್ಳು ತಂದಿದ್ದೀವಿ. ಸೊ ದಯವಿಟ್ಟು ನೀವು ಇದು ವ್ಯಾಪಾರದ ಉದ್ದೇಶ ಅಲ್ಲ, ಒಂದು ಪ್ರದರ್ಶನ. ಇವತ್ತು ನಾವು ವರ್ಷ ಪೂರ್ತಿ ಹುಲ್ಲಾಕಿದ್ದೀವಿ. ವರ್ಷ ಪೂರ್ತಿ ಇವತ್ತು ನಮ್ಮ ಮರವೇನಾರಾಯಣಪ್ಪ ಅವರು ಒಂದು ಮಾತು ಹೇಳಿದ್ರು, ವರ್ಷ 9 ಕಾಲಲ್ಲೂ ಹುಲ್ಲಾಕಿ ಮನೇಲಿ ಹೆಣ್ಮಕ್ಳು ಮೈಸವ್ರಿ ಆ ಗಂಧ ಚುಮ್ಸ್ಕೊಂಡು ಇವತ್ತು ಆ ಮಾತು ಕೇಳೋಕ್ಕೆ ಆ ಅಪ್ಪನ ಬಾಯಲ್ಲಿ ಬರೋದು, ಆ ಅಪ್ಪನ ಬಾಯಲ್ಲಿ ಬರೋದಲ್ಲ, ಅದು ಏನು ಇಲ್ಲಿಂದ ಮಾತಾಡೋದಲ್ಲ, ಇಲ್ಲಿಂದ ಈ ತಲೆಯಿಂದ ಮಾತಾಡೋದಲ್ಲ, ಅದು ದೇವರು ನುಡಿಸೋ ನುಡಿಗಳು. ಅಪ್ಪ ಒಂದೊಂದು ಮಾತು ಸಹ ನಮಗೆ ಒಂದು ಹುಮ್ಮಸ್ ಕೊಡುತ್ತೆ. ಇವತ್ತು ಯುವ ರೈತರುಗಳಿಗೆ, ಒಬ್ಬ ಚಿಕ್ಕ ಹುಡುಗಂಗೆ ಒಂದು ದನ ಕಟ್ಟಬೇಕು ಅಂದರೆ ಒಂದು ಹುಮ್ಮಸ್ಸು ಅಂದರೆ ಮರವೇನಾರಾಯಣಪ್ಪ ಅವ್ರು ಒಂದೊಂದು ಮಾತುಗಳು ಆ ಅಪ್ಪ ಬಾಚಿ ತಪ್ಕೋತಾನೆ. ಯಾರೇ ಹೋಗ್ಲಿ, ಯಾರೇ ಅವರು ಅಂದಾನ ಮಾಡೋ ರೀತಿ ಆಗಲಿ, ಅನ್ನ ಹಾಕೋ ರೀತಿ ನೋಡಿದ್ರೆ ಎಲ್ಲ ಅವರು ಅದು ವೈಖರಿನೇ ಬೇರೆ. ಆ ಅಪ್ಪನ ಮಾತು ನಡೆ ನೀವು ನೋಡಿ. ಆಮೇಲೆ ಆ ತಾತನ ಬಗ್ಗೆ ನಾವು ಹೇಳಕ್ ಹೋದ್ರೆ ಮೇಡಮ್, ಟು ಬಿ ಫ್ರ್ಯಾಂಕ್, ಇದೊಂದು ಹೇಳ್ಬೇಕೋ ಗೊತ್ತಿಲ್ಲ, ದರ್ಶನ್ ಸರ್ ನಮ್ಮ ಡಿ ಬಾಸ್, ನಮ್ಮ ಸೋಕಾಲ್ಡ್ ಅನಿಮಲ್ ಹಸ್ಬೆಂಡ್ರಿಗೆ ಒಂದು ಬ್ರ್ಯಾಂಡ್ ಅಂಬಾಸಡರ್ ಅನ್ನೋದಕ್ಕಿಂತ ಇವತ್ತು ಅನಿಮಲ್ ಹಸ್ಬೆಂಡ್ರಿ ಅನ್ನೋದಕ್ಕೆ ಒಂದು ಪ್ರಾಮುಖ್ಯತೆ ಕೊಡೋದಕ್ಕೆ ಎಷ್ಟು ಕಾರಣಕರ್ತರಾಗಿದ್ದಾರೆ ನಮ್ಮ ಡಿ ಬಾಸ್ ಅವರು. ಮೀಡಿಯಾದವ್ರಿಗೆ ಒಂದೇ ಒಂದು ಕಿವಿ ಮಾತು, ನೀವೇನೇ ಪ್ರಸಾರ ಮಾಡಲಿ, ನೀವೇನೇ ಹೇಳ್ರಿ ಡಿ ಬಾಸ್ ಅವ್ರ ಬಗ್ಗೆ,
ಯಾವುದೇ ಕಾರಣಕ್ಕೂ ಡಿ ಬಾಸ್ ನೋಡಲ್ಲ. ಸೊ ಅವರ ಜೊತೆ ಒಂದು ಟೀಮ್ ಇದೆ, ಅವ್ರದ್ದೊಂದು ಆ ಪಾಸಿಟಿವ್ ವೈಬ್ಸು, ಪಾಸಿಟಿವ್ ಎನರ್ಜಿ ಅನ್ನೋದು ಬಾಸ್ಗೆ ಏನು ನೋಡ್ಬೇಕಾದ್ರೆ ಒಂಥರ ಚಿಕ್ಕ ಮಗು ಥರ. ಅವರು ಹಾಸ್ಪಿಟ್ಲಿಂದ ಬಂದು ಸಂದೀಪ್ ಬನ್ನಿ ಅಂತ ಹೇಳಿದ್ರು, ಕರ್ಸ್ಕೊಂಡಿದ್ರು. ಸೊ ಅವ್ರಿಗೆ ನನ್ನ ಮನೆಗೆ ಬರೋಕ್ಕಿಂತ ಮುಂಚೆ, ನನ್ನ ತೋಟಕ್ಕೆ ಬರೋಕ್ಕಿಂತ ಮುಂಚೆ ನಂಗೆ ಒಂದು ಜೊತೆ ಎತ್ಕೊಳ್ಬೇಕು ಅಂದರು. ಒಂದು ಒಳ್ಳೆ ಪ್ರೈಸ್ ಕೊಟ್ಟು ನಮ್ಮ ಪುಂಗ್ನೂರು ಓರಿಗಳನ್ನ ಡಿ ಬಾಸ್ ಅವ್ರಿಗೆ ನಾನು ಸೇಲ್ ಮಾಡಿದ್ದೀನಿ. ಬಾಸ್ ನೀವು ಫ್ರೀ ಆಗ್ತವೆ, ಯಾವುದೇ ಕಾರಣಕ್ಕೂ ಇಲ್ಲ. ಬಸಪ್ಪಂಗೊಂದು ಅವ್ರಿಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂದರೆ, ಮಾತೆತ್ತರೆ ಡಿ ಬಾಸ್ ಅವ್ರು ಹೇಳೋದು ಒಂದೇ ಮಾತು, ನಾನು ರೈತ ಅಲ್ಲಪ್ಪ, ನಾನು ರೈತ ಅಲ್ಲ, ಇವಾಗ ಕಟ್ತಾ ಇರೋದು. ನಾವು ಎಲ್ಲರೂ ರೈತರ ಮಕ್ಕಳು ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಅವ್ರ ವಿಷನ್ನೇ ಬೇರೆ ಮೇಡಮ್, ಅವ್ರ ವಿಷನ್ನೇ ಬೇರೆ, ಅವ್ರ ಥಾಟ್ಸೇ ಬೇರೆ, ಅವರ ಪಾಸಿಟಿವ್ ವೈಬ್ಸಿಂದ ಹಿಡಿದೆ ಅದು ಹೇಳ್ತಾರೆ. ಅದು ದಿನ ಸಾಕಾಗಲ್ಲ. ಅವರು ಇವತ್ತು ನಾನು ಬೇರೆ ಹೀರೋಗಳ ಬಗ್ಗೆ ನಾನು ಹಗುರವಾಗಿ ಮಾತಾಡ್ತಾ ಇಲ್ಲ. ಬೇರೆ ಹೀರೋಗಳು ನಾನು ಚಾರ್ಟರ್ ಫ್ಲೈಟ್ ತೊಗೋಬೇಕು, ಸಪ್ರೇಟ್ ಚಾಪರ್ ತೊಗೋಬೇಕು, ನಾನು ಅಲ್ಲಿ ವಿಲಾ ತೊಗೋಬೇಕು, ಇಲ್ಲಿ ಈ ಅಪ್ಪ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅಷ್ಟು ಬೆಲೆ ಇದೆ, ಎಲ್ಲ ಇದೆ, ಏನು ಬೇಡ. ನಮ್ಮ ಕನ್ನಡ ಉಳಿಸ್ಬೇಕು, ನಮ್ಮ ಕನ್ನಡತನ ಉಳಿಸ್ಬೇಕು ಅಂತ ಆ ದುಡ್ಡಿಗೆಲ್ಲ ಅಪ್ಪ ಒಂದು ದಿನ ದುಡ್ಡಿಗೆ ಅನ್ನೋದು ಮರ್ಯಾದೆನೇ ಇಲ್ಲ. ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ, ಬಸಪ್ಪ ನಾಣೆಗೂ ಅದು ನಿಜ. ಆ ಅಪ್ಪನ ವಿಷನ್ ಬೇರೆ. ಇವತ್ತು ಆ ಅಪ್ಪಂಗೆ ಒಬ್ಬ ಸಣ್ಣ ರೈತನೂ ಬೇಕು, ಒಬ್ಬ ಆಮೇಲೆ ನಾರ್ತ್ ಕರ್ನಾಟಕ, ಸೋ ಕಾಲ್ಡ್ ವಾಟ್ ವಿ ಕಾಲ್ಡ್ ಕಲ್ಯಾಣ ಕರ್ನಾಟಕ, ನಮ್ಮ ಡಿ ಬಾಸ್ ಅವ್ರಿಗೆ ನಮ್ಗಿಂತ ಒಲವು ಜಾಸ್ತಿ. ಅವ್ರಿಗೆ ಡಿ ಬಾಸ್ ಅವ್ರಿಗೆ ನಮ್ದು ಸೌತ್ ಕರ್ನಾಟಕಕ್ಕಿಂತ ನಾರ್ತ್ ಕರ್ನಾಟಕಕ್ಕೆ ಒಂದೇ ಒಂದು ನೂಲು ಪ್ರೀತಿ ಜಾಸ್ತಿ. ಚೆನ್ನಾಗಿ ಹೇಳಿದ್ರು ಒಂದು ಮಾತನ್ನ, ಅವ್ರ ಭಾಷೆ ಚಂದ, ಅವ್ರ ಭಾಷೆನ ಇಂಥ ಚಂದಕ್ಕೆ ಮಾತಾಡ್ತಾರೆ. ನಮ್ಮ ಡಿ ಬಾಸ್ ಅವ್ರು ನೋಡಬೇಕು. ಒಂದು 4-5 ಅವರ್ ಭಾಷೆ ಕುಣಿಸ್ಕೊಂಡಿದ್ರು ಮಾತಾಡೋ, ಅವ್ರ ಮಾತು, ಅವ್ರ ಕತೆ. ಬಾಸ್ ಬೇಜಾರು ಮಾಡ್ಕೊಬೇಡ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ದೆಲ್ಲ ಸೀಕ್ರೆಟ್ಸ್ ಹೇಳ್ತಾ ಇದ್ದೀನಿ ಅಂತ. ಅವ್ರಿಗೆ ಹೆಂಗೆ ಅಂದರೆ ಅವ್ರ ಭಾಷೆ ಚಂದ. ಆಮೇಲೆ ನಾರ್ತ್ ಕರ್ನಾಟಕ ಭಾಷೆ ಎಂಥ ಚಂದಕ್ಕೆ ಮಾತಾಡ್ತಾರೆ ನೋಡಬೇಕು. ಆಮೇಲೆ ಅಲ್ಲಿರೋ ಒಂದು ಕುಟುಂಬ ಹೆಂಗೆ ಅಂದರೆ, ಬೆಳಗ್ಗೆ ಒಂದು 6:30-7 ಗಂಟೆಗೆ ಬೆಳಗ್ಗೆ ಎದ್ದು ರೆಡಿಯಾಗಿ ಒಬ್ಬ ಗಂಡಸು ಹೊರಗಡೆ ನಿಂತ್ಕೊಳ್ತಾನೆ, ಗಾಡಿ ಹೂಡಿ ನಿಂತ್ಕೊಳ್ತಾನೆ. ಬಟ್ ಅದೇ ಟೈಮ್ಗೆ ಅಟ್ ದ ಸೇಮ್ ಟೈಮ್ ಒಂದು ಹೆಂಗ್ಸು ಆ ಹಣೆಗೆ ಇದು ಒಂದು ವಿಭೂತಿ ಬಳ್ಕೊಂಡೆ ರೆಡಿಯಾಗಿ ಆ ಗಾಡಿ ಮೇಲೆ ಕುತ್ಕೊಂಡೆ ಟಕ್ಕ 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 ಅಂತ ಹೋಗ್ತಾ ಇರ್ತಾರೆ ಹೊಲದ ಕೆಲಸ ಮಾಡೋಕ್ಕೆ. ಅವರು ತುಂಬ ಶ್ರಮಜೀವಿಗಳು. ಆಮೇಲೆ ಆ ಥಾಟ್ಸು, ಆ ವಿಷನ್ನು ಯಾರು ಗುರ್ತಿಸೋಕ್ಕಾಗಲ್ಲ. ಆ ಅಪ್ಪಂಗೆ ಅದ್ರ ಬಗ್ಗೆ ಭಾರಿ ಇದಿದೆ. ಅದಾದಮೇಲೆ ಇನ್ನೊಂದು ಹೇಳಿದ್ರು, ಅದನ್ನ ವಾರ್ನಿಂಗ್ ಅಂತ ತಿಳ್ಕೊಬೇಕೋ ಇಲ್ಲಾಂದರೆ ಒಂದು ಕಿವಿ ಮಾತು ಹೇಳಿದ್ರು ಗೊತ್ತಿಲ್ಲ, ರೈತರ ಮೇಲೆ ಭಾರಿ ಕಾಳಜಿ ಇದೆ ಅವ್ರಿಗೆ. ಸೊ ಅದು ನನಗೂ ಸೇರಿಸ್ಕೊಂಡೇ ಹೇಳಿದವರು, ಕಣ್ಣಲ್ಲೇ ಅದು ಅರ್ಥ ಮಾಡ್ಕೊಬಿಡ್ಬೇಕು. ಬಾಸ್ ಒಂದು ವಿಷಯ ಹೇಳಿದ್ರು, ಯಾರೇ ನಿಮ್ಮ ದಾವಣಿ ಹತ್ರಕ್ಕೆ ಬಂದರೆ, ಯಾರೇ ನಿಮ್ಮ ಗೊಂತ ಹತ್ರ ಬಂದರೆ, ನೀವು ಪೆಂಡಲ್ ಹಾಕಿ ಮಾಡಿರ್ತೀರ. ಇವತ್ತು ಹುಬ್ಳಿ ಧಾರವಾಡದವ್ರು, ನಾರ್ತ್ ಕರ್ನಾಟಕದವ್ರು ಬರ್ತಾರೆ. ನೀವು ಅವ್ರು ಬಂದಾಗ ದನ ಏನು ರೇಟು ಅಂದಾಗ ಅವ್ರು ತಗೋತಾರೋ ಬಿಡ್ತಾರೋ, ನಿಮ್ಮ ಬೆಲೆ ಹೇಳ್ರಿ. ಅರ್ಥ ಆಯ್ತಾ? ಈ ಲೂಸ್ ಸ್ಟಾಕ್ಗಳು ಮಾತಾಡೋದು ಏನೋ. ಅವರು ಇವತ್ತು ಹುಬ್ಳಿ ನಾರ್ತ್ ಕರ್ನಾಟಕದವರು ಒಂದು ಕಚ್ಚೆ, ಒಂದು ತಲೆಗೊಂದು ಪೇಟ, ಒಂದು ಜುಬ್ಬ ಥರ ಹಾಕೊಂಡು ಬಂದಿರ್ತಾರೆ. 400-500 ಎಕರೆ ಒಂದೊಂದು. ಒಬ್ಬೊಬ್ರು ಅಲ್ಲಿ ಇರೋ ಜಮೀನವರು ಇವತ್ತು ಎತ್ಕೊಳ್ ಕಟ್ಟಿ ಇವತ್ತು ವ್ಯವಸಾಯ ಮಾಡೋರು. ಅವತ್ತು ಅಲ್ಲಿರೋ ಬಡವ್ರೆ ಅಂದರೆ 40-50 ಎಕರೆ ಇಟ್ಕೊಂಡಿರೋರು. ಅವ್ರ ಬಗ್ಗೆ ನೀವು ನಿಮ್ಮ ಕೈಲಿ ತಗೊಳಕ್ಕಾಗುತ್ತಾ? ಆ ಕೆಲವು ಮಾತುಗಳು ಅವ್ರಿಗೆ ತುಂಬ ಕಿವಿಗೆ ಬಿದ್ದಿದೆ. ಆಮೇಲೆ ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ ನೋಡ್ರೆ, ಅವರು ನಮ್ಮ ಸಣ್ಣ ಪುಟ್ಟ ರೈತರುಗಳಿಗೂ ಫೋನ್ ಮಾಡ್ತಾರೆ. ಬಾಸ್ಗೆ ಒಂದೇ ಒಂದು ಪ್ರಾಣಿ ಇಷ್ಟ ಆಯಿತು ಅಂದರೆ ಅವರು ಈ ಡಸಂಟ್ ಕೇರ್, ಅವ್ರ ನಂಬರ್ ಹೆಂಗೆ ಬೇಕು ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ, ಗೊತ್ತಿದ್ದ ಜಾಗದಲ್ಲೇ ಫೋನ್ ಮಾಡ್ತಾರೆ. ನಾವು ಇಷ್ಟು ದಿನ ಏನ್ಕೊಂಡಿದ್ದೋ, ನಮ್ಮ ಹುಡುಗ ಒಬ್ಬ ರಾಮನಗರದವನು ಅಪ್ಪಿ ಅಂತ, ಅವನು ಡಿ ಬಾಸ್ ಅವ್ರು ಫೋನ್ ಮಾಡಿದ್ರು ಅಂತ, ಇನ್ಕ್ಲೂಡಿಂಗ್ ನಾನು. ಸುಳ್ಳು ಹೇಳ್ತಾವ ಇವನು, ಡೌ ಮಾಡ್ತಾವನೆ, ಸುಮ್ಮನೆ ಹೆಸರು ಮಾಡ್ಕೊಳಕ್ಕೆ. ಟು ಬಿ ಫ್ರ್ಯಾಂಕ್ ಮೊನ್ನೆ ಹೇಳಿದ್ರು, ಅದನ್ನ ನಾನು ರಾಮನಗರ ಹುಡುಗಂಗೂ ಮಾಡಿದ್ದೆ ಫೋನ್ನ. ಆಮೇಲೆ ಅವ್ರಿಗೆ ನಮ್ಮ ಬಸ್ತಿ ಬಲರಾಮನೂ ಗೊತ್ತು. ಬಸ್ತಿ ಬಲರಾಮ ಮೊನ್ನೆ ತೀರ್ಕೊಳ್ತು. ಆ ಓರಿ ಬಗ್ಗೆ ಗೊತ್ತು. ಇವತ್ತು ಅಷ್ಟು ಟಾಪ್ ಕ್ಲಾಸ್ ಹೀರೋ. ಇವತ್ತು ನಿಮಗೆ ಬಾಲಿವುಡ್ಡಲ್ಲೂ ಸಹ ಇವತ್ತು ಡಿ ಬಾಸ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಡಿ ಬಾಸ್ ಅವ್ರದ್ದು ಮನೆ ಮುಂದೆ ಎಷ್ಟು ಜನ ನಿಂತಿರ್ತಾರೆ. ಅದು ಬಾಲಿವುಡ್ ಅವ್ರಿಗೆ ಇಟ್ ಡಸಂಟ್ ಕೇರ್. ಇಟ್ ನೆವರ್ ಗೋಸ್ ಟು ಎನಿ ಫಂಕ್ಷನ್. ಯಾವ ಫಂಕ್ಷನ್ಗೂ ಅವ್ರಿಗೆಲ್ಲ ಏನು
ಗೊತ್ತಾ ಮೇಡಮ್, ಅವ್ರಿಗೆ ಫ್ರೀ ಟೈಮ್ ಇದ್ರೆ ಇವತ್ತು ಪ್ರಾಣಿಗಳ ಜೊತೆ ನಮ್ಮ ಹೀರೋ ಸೋ ಕಾಲ್ಡ್ ಹೀರೋಸ್ ಮೀನ್ ಲೈಕ್ ನಾವು ಒಂದು ಮರ್ಯಾದೆ ಕೊಡೋಣ, ಎಲ್ಲ ಹೀರೋಗಳಿಗೂ ಮರ್ಯಾದೆ ಕೊಡೋಣ. ನಮ್ಮ ಬಾಯ್ಸು ಫ್ರೀ ಇದ್ರೆ ಬೇರೆ ಹೀರೋಗಳು ಸ್ಟೇಟ್ಸ್ಗೆ ಹೋಗ್ತಾರೆ, ಅಬ್ರಾಡ್ಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ. ನಮ್ಮ ಭಾಷೆ ಏನಿಲ್ಲ. ಅವ್ರ ತೋಟ ಬಂದಿದ ತಕ್ಷಣ ದನ ಕರ ಏನದು. ಆಮೇಲೆ ನಮ್ಮ ಬಾಯ್ಸು ನಾನು ಒಂದು ಜೊತೆ ಪುಂಗ್ನೂರು ಹೋದೆ, ಬಾಸ್ಗೆ ಒಂದು ಸ್ವಲ್ಪ ಬ್ಯಾಕ್ ಪೈನ್ ಇತ್ತು. ಅವ್ರು ಬಂದರು, ನಾನೇ ಇಳಿಸ್ಕೋಬೇಕು, ನಾನು ಬಾಸ್ ಅದೇ ಅವರೇ ಇಳಿಸಿ ದನನ ಅವ್ರು ತಗೊಂಡಿದ್ದ ರೀತಿ ನನ್ನ ಹತ್ರ. ಯಾಕೆಂದ್ರೆ ಒಂದು ಹಗ್ಗ ಹಿಡ್ದು ಬಲಗಡೆಗೆ ಹಾಕೋಬೇಕು ಹಗ್ಗನ, ಆಮೇಲೆ ಹಗ್ಗದ ಕಾಸು ಕೊಡಬೇಕು, ಮುತ್ತೈದೆ ಕಾಸು ಕೊಡಬೇಕು. ನಾನು ಹಿಂಗೆ ನೋಡ್ತಾ ಇದ್ದೆ. ಅವರು ಮಾತೆತ್ತರಿ ಹೇಳೋ ಸರಿ, ನಾನು ರೈತ ಅಲ್ಲ, ಬಟ್ ಅವ್ರ ರೈತರ ಮೇಲಿರೋ ಕಾಳಜಿ, ಅವ್ರ ವಿಷನ್ನು ಮೇಡಮ್, ಅವ್ರು ತುಂಬ ದೂರದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ಇವತ್ತು ಮರವೆ ನಾರಾಯಣಪ್ಪ ಅವ್ರ ಬಗ್ಗೆ, ಇವತ್ತು ಅವ್ರ ಮಗ ಆದರ್ಶ್ ಬಗ್ಗೆ, ಅವ್ರು ಮಾತಾಡೋ ರೀತಿನೇ. ಆಮೇಲೆ ನೀವು ಮೀಡಿಯಾದವ್ರದ್ದು ದಯವಿಟ್ಟು ಬೇಜಾರು ಮಾಡ್ಕೊಡಿ ಮೇಡಮ್, ನಿಮಗೆ ಅದು ಅನ್ವಯಿಸಲ್ಲ. ಸೊ ಅವರು ಯೂಟ್ಯೂಬರ್ಸ್ಗೆ ತುಂಬ ಮರ್ಯಾದೆ ಕೊಡ್ತಾರೆ. ಅವ್ರು ನೋಡೋದೇ ಯೂಟ್ಯೂಬರ್ಸು, ಯೂಟ್ಯೂಬ್ ವೀಡಿಯೋಸು ಮೇಡಮ್. ಇರೋದು ಹೇಳ್ತೀನಿ, ಎಲ್ಲ ಮೀಡಿಯಾಸು ಯಾರು ನೋಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೀಡಿಯಾ ಅವ್ರು ನೋಡಲ್ಲ. ಅವರು ಸೋ ಕಾಲ್ಡ್ ವಾಟ್ ಆಲ್ ದ ಮೀಡಿಯಾ ಸೋ ಕಾಲ್ಡ್ ಯಾವುದೇ ಕಾರಣಕ್ಕೂ ಅವ್ರು ನೋಡಲ್ಲ. ಅವ್ರ ಬಗ್ಗೆ ನೀವು ಯಾಕಷ್ಟು ಇದು ಮಾಡ್ಕೋತೀರ, ನೀವು ಏನೇ ಪ್ರಸಾರ ಮಾಡಿದ್ರು ನೋಡಲ್ಲ. ನಾನು ಹೇಳ್ತಾ ಇದ್ದೀನಿ, ಇದು ನಿಜ. ವಾಟ್ಸಪ್ ನಾಣೆಗೂ ಅವ್ರು ನೋಡೋದೇನು ಅಂದರೆ, ಅವ್ರು ಹೇಳಿದ ಭಾಷೆ ಒಂದೇ ಮಾತು. ಅವರು ಅದ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ. ಅದ್ರ ಬಗ್ಗೆ ಅವ್ರ ನೆಗೆಟಿವ್ ಬಗ್ಗೆ ಒಂದೇ ಒಂದು ವಿಷಯನೂ ತಲೆನೂ ಕೆಡ್ಸ್ಕೊಂಡಿಲ್ಲ. ಅವ್ರು ಮಾತಾಡೋದೇ ಪಾಸಿಟಿವ್ ಬಗ್ಗೆ, ಬರ್ರಿ ಪಾಸಿಟಿವ್ ವೈಬ್ಸೆ. ಆಮೇಲೆ ರೈತರ ಬಗ್ಗೆ ಒಬ್ಬ ಮೇಡಮ್, ಅವರು ಒಂದು ಸಣ್ಣ ರೈತನ ಬಗ್ಗೆ ಕಾಳಜಿ ಇದೆ, ಒಬ್ಬ ಬಾರಲ್ಲಿ ಕೆಲಸ ಮಾಡೋ ಹುಡುಗನ ಬಗ್ಗೆ ಕಾಳಜಿ ಇದೆ, ಒಬ್ಬ ಫಾರ್ಮರ್. ಆಮೇಲೆ ಇನ್ನೊಂದು ವಿಷಯ, ಒಂದು ತುಂಬ ವಿಷಯ ಡಿಸ್ಕಸ್ ಮಾಡಿದ್ರು. ಒಂದು 3 ಅವರ್ ನಾನು ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾ ಇದ್ದೀನಿ, ತುಂಬ ಬೇಜಾರು ಮಾಡ್ಕೊಬಿಡ್ರೆ. ಬಾಸ್ ಒಂದು ಮಾತು ಹೇಳಿದ್ರು, ಒಬ್ಬ ರೈತ, ರಾಜ, ಒಬ್ಬ DC, ಅವನು ಒಳ್ಳೆ ಬಟ್ಟೆ ಹಾಕೊಂಡೆ, ಇನ್ಕ್ಲೂಡಿಂಗ್ ನಾನು ಹೋದ್ರೂ ಕುತ್ಕೊಳ್ಳಿ ಸರ್ ಅಂತ ಚೇರ್ ಹಾಕ್ತಾರೆ. ಬಟ್ ಅದು ನನಗೆ ಸಲ್ಲದೇ ಇರೋ ಮರ್ಯಾದೆ ರೈತಂಗೆ ಸಿಕ್ಬೇಕು. ರೈತರು ಹೇಳಿದ್ದಾರೆ, ಯಾವುದೇ ಕಚೇರಿಗೆ ಹೋದ್ರು, ಯಾವುದೇ DC ಹತ್ರ ಹೋದ್ರು, ಯಾವುದೇ IAS ಆಫೀಸರ್ ಹೋದ್ರು, ಯಾವುದೇ KS ಆಫೀಸರ್ ಹೋದ್ರು, ನಿಮಗೆ ಅಂತ ಒಂದು ಆಸನ ಇರುತ್ತೆ, ನಿಮಗೆ ಅಂತ ಒಂದು ಜಾಗ ಇರುತ್ತೆ, ಕುತ್ಕೊಂಡು ಮಾತಾಡ್ರಿ. ಯಾವುದೇ ಕಾರಣಕ್ಕೂ ಕೈ ಕಟ್ಬೇಡ್ರಿ. ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಆಸ್ತಿ ಹೊಡೆಯೋಕೆ ಹೋಗ್ತಾರ ಅಂತೇಳಿ ಕೈ ಕಟ್ಬೇಡ್ರಿ. ಚೇರ್ ಹೇಳ್ಕೊಂಡು ಕುತ್ಕೊಳ್ರಿ, ಡೈರೆಕ್ಟಾಗಿ ಮಾತಾಡ್ರಿ. ಅದು ಅವ್ರ ವಿಷನ್ಸು, ಅದು ಏನು ಅಂದರೆ, ಇವತ್ತು ಬಾಸ್ ಯೋಚನೆ ಮಾಡ್ತಾ ಇರೋ ರೀತಿ, ಇವತ್ತು ಅವರು ರೀತಿ ನೀತಿ ಮೇಡಮ್. ಇವತ್ತು ಅದಾದಮೇಲೆ ಇನ್ನೊಂದು ವಿಷಯ ಹೇಳಿದ್ರು, ಅದು ನನಗೆ ಅದು ಸೂಪರ್, ತುಂಬ ಒಳ್ಳೆ ಥಾಟ್ಸ್ ಇಟ್ಕೊಂಡಿದ್ದಾರೆ. ಆಮೇಲೆ ಬಾಸ್ ಜೊತೆ ಇರೋರೆಲ್ಲ ಏನು ನೋಡಿ ಮೇಡಮ್, ಅವ್ರ ಪಕ್ಷ ಇದು ಮನುಷ್ಯತ್ವ, ಆಮೇಲೆ ಮನ್ಷಂಗೆ ಬೆಲೆ ಕೊಡ್ತಾರೆ ಮೇಯ್ನಾಗೆ. ಇವತ್ತು ಅವ್ರ ಜೊತೆ ಇರೋರೆಲ್ಲ ಒಂದು ಯಂಗ್ ಯೂತ್ಸು. ಇವತ್ತು ನಮ್ಮ ಸಚ್ಚಿದಾನಂದ್ ಅವ್ರು ಇರ್ಬೋದು, ಅವರು ಯೂತು. ಈ ಸ್ಟಿಲ್ 36, 37. ಸೊ ನಮ್ಮ ಡಿ ಬಾಸ್ ಇನ್ನೂ D2, ನಮ್ಮ ಡಿ ಬಾಸ್ ದರ್ಶನ್ ಸರ್, ಇನ್ನೊಬ್ಬರು ನಮ್ಮ ಡಿ ಬಾಸು, ನಮ್ಮ ಮೇಲ್ಕೋಟೆ ಶಾಸಕರು ದರ್ಶನ್ ಪುಟಣೆ ಅವರು. ಸೊ ಅವ್ರ ಜೊತೆ ಇರೋರೆಲ್ಲ ಪಾಸಿಟಿವ್ ವೈಬ್ಸು ಮೇಡಮ್. ನಮಗೆ ಏನು ಅಂದರೆ ಒಂದು ಆಸೆ, ನಮ್ಮ ಬಾಸ್ ಹತ್ರ ಏನಾರು ಮಾತಾಡಿದ್ರೆ ಬರೀ ಒಂದು ಕಣ್ಣಲ್ಲಿ ಒಂದು ಸಿಗ್ನಲ್ ಕೊಟ್ಟರೆ ನಾವು ಅದು ಗಪ್ಚುಪ್ ಆಗ್ಬಿಡ್ಬೇಕು. ಬಾಸ್ ನಮ್ಮದು ಇದೊಂದು ಬೇಡಿಕೆ, ನೀವು ಇವತ್ತು ತಮಿಳ್ನಾಡಲ್ಲಿ, ಇವತ್ತು ಇದರಲ್ಲಿ ಆಂಧ್ರದಲ್ಲಿ ಇವತ್ತೇನೊಂದು ಟ್ರೆಂಡಿಂಗು, ಇವತ್ತೇನೊಂದು ರೈತರಿಗೆ ಒಳ್ಳೇದು ಮಾಡಬೇಕು, ಒಂದು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಇವತ್ತು ನಮ್ಮ ಯಾರು ಹೀರೋಸ್ಗಳು ಹೋಗ್ತಾ ಇದ್ದಾರೆ. ಬಸ್ ಅದಕ್ಕಿಂತ ನಿಮಗೆ ಜಾಸ್ತಿ ಬೆಲೆ ಇದೆ ನಿಮ್ಮಲ್ಲಿ. ನೀವು ಅದನ್ನು ಯಾವುದೇ ಕಾರಣಕ್ಕೂ ಮೀಡಿಯಾದವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ. ತಲೆಗೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಬಾಸ್ ಬಗ್ಗೆ ಇಂಪ್ರೆಷನ್ನೇ ಬೇರೆ ಥರ ಇದೆ. ಇವತ್ತು ನಮ್ಮ ಬಾಸ್ಗೆ ಹೆಣ್ಮಕ್ಳುಗಳು ಏನು ಮರ್ಯಾದೆ ಕೊಡ್ತಾರೆ, ಇವತ್ತು ಅದು ಆ ರೀತಿ ನೀತಿ ಬಾಸ್. ಆಮೇಲೆ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಹೇಳ್ತೀನಿ, ಬಾಸು ಭಾರಿ ಫಿಸಿಕಲಿ ತುಂಬ ಇದಾಗಿದ್ದಾರೆ. ಅವರು ಜಾಬ್ ಮಸಾಲೆ ಕಾಣ್ತಾ ಇರೋದು ಮೀಡಿಯಾದವ್ರು ಏನೋ ಗಿಫ್ಟ್ ಎಲ್ಲ ಮಾಡಿ ಕಳಿಸ್ತಾರೆ. ಬಟ್ ಆದರೆ ನಾನು ಒಂದು 4 ಅವರ್ ಕೂತಿದ್ದೀನಿ ಬಸ್ ಸ್ಟಾಪ್ ನಾಣೆಗೂ. ಆ ಅಪ್ಪನ ಜಾಬ್ ಮಸಾಲಿಂದ ಹಿಡ್ದೆ ಇವತ್ತು ಲಾಲಿ ಆಡಲ್ಲಿ ಯಾವ ಥರ ಕಾಣ್ತಾ ಇದ್ರು ಅದೇ ಥರ ಕಾಣ್ತಾ ಇದ್ದಾರೆ. ಅದೇ ಚಾರ್ಮಲ್ಲಿ ತಿರ್ಗಿ ವಾಪಸ್ ಬರ್ತಾರೆ. ಆದಷ್ಟು ಬೇಗ ನಮ್ಮ ಬಾಸ್ಗೆ ಒಂದೇ ಒಂದು ಸಣ್ಣ ಇದು ಬಂದ್ಬಿಟ್ರೆ, ಯಾವುದೋ ರಾಜಕೀಯದ ಬಗ್ಗೆ ಒಂದೇ ಒಂದು ಸಣ್ಣ ಯೋಚನೆನೂ ಮಾಡಲ್ಲ ಅವ್ರ ಬಗ್ಗೆ. ಅದ್ರ ಬಗ್ಗೆ ಬೇಡ ನನಗೆ ಇದು
ಬಾಸ್ ನಿಮಗೆ ಇರೋ ಕಾಳಜಿ, ನಿಮ್ಗಿರೋ ವಿಷನ್ನು, ಅದು ರೀತಿ ನೀತಿ, ನೀವು ಮಾತಾಡೋ ರೀತಿ, ಇದು ನನ್ನ ಒಂದು ಅಭಿಮಾನಿಯಾಗಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇರೋದು. ಇದ್ರ ಬಗ್ಗೆ ಒಂದೇ ಒಂದು ಥಾಟು, ನಮ್ಮೆಲ್ಲರ ಆಸೆ, ನಮಗೆ ಒಂದು ನಾಯಕ ಲೀಡರ್ ಬೇಕು. ಪೊಲಿಟಿಷಿಯನ್ ಅನ್ನೋಕ್ಕಿಂತ ಒಬ್ಬ ಲೀಡರ್ ಬೇಕು. ಆ ಲೀಡರ್ಶಿಪ್ ಕ್ವಾಲಿಟಿ ನಮ್ಮ ಬಾಸ್ ಕೆಲ್ದೆ ಇನ್ನು ಯಾವುದೇ ಕಾರಣಕ್ಕೂ ಬೇರೆ ಯಾರಿಗೂ ಅದು ಅನ್ವಯಿಸಲ್ಲ, ಆಮೇಲೆ ಅನುಜತೆಗೊಳಿಸಲ್ಲ. ಬಾಸ್ ನಿಮ್ಮಿಂದೆ ನಮ್ಮ ಕೋಟ್ಯಾಂತರ ಅಭಿಮಾನಿಗಳು, ಬಾಸ್ ಒಂದ್ಸತಿ ಹೇಳಿದ್ರು ನನಗೇನು ಒಂದು 50 ಲಕ್ಷ ಅಭಿಮಾನಿಗಳು ಇರ್ಬೋದು. ಬಾಸ್ ಅದು 50 ಕೋಟಿ ಅಲ್ಲ, 5 ಕೋಟಿನೂ ದಾಟುತ್ತೆ ಬಾಸ್. ನಿಮ್ಮ ಬಗ್ಗೆ ಇಂಪ್ರೆಷನ್ನೇ ಬೇರೆ ಥರ. ನೀವು ಯೋಚನೆ ಮಾಡೋ ರೀತಿ, ಒಬ್ಬ ಮಧ್ಯಮ ಕ್ರಮಾಂಕ, ನೀವು ಅವ್ರನ್ನ ನೀವು 10 ಬಿಟ್ಕೊಳ್ಳೋ ಅದೇ ಬಿಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀವು ಒಂದು ಮಧ್ಯಮ ಕ್ರಮಾಂಕದವರಿಂದ ಹಿಡ್ದು ಒಂದು ಕೆಳಮಟ್ಟ ಮೇಡಮ್ ಬಾಸ್, ನಿಮ್ಗೆ ಎಲ್ಲರಿಗೂ ಬೇಕು, ನಿಮಗೆ ಎಲ್ಲರೂ ಬೇಕು. ನಿಮಗೆ ಯಾರು ನಿಮ್ಮ ಬಗ್ಗೆ ಅವನು ಬೇಕು, ಎಲ್ಲರೂ ಬೇಕು ಬಾಸ್ಗೆ. ಅವರು ಯಾರಾಗ್ಬೋದು ಮೇಡಮ್, ಅವರು ಲೀಡರ್ ಆಗ್ಬೋದು. ಇದು ನಾಟ್ ಅ ಪೊಲಿಟಿಷಿಯನ್ ಆಗಕ್ಕಾಗಲ್ಲ, ಲೀಡರ್ ಆಗಬೇಕು, ಲೀಡರ್ ಆಗ್ತಾರೆ ಅವರು. ಸೊ ನಮಗೆ ನಮ್ಮ ಬಾಸ್ ಒಂಥರ ಅಪ್ಪ ಇವತ್ತು. ಆಮೇಲೆ ಇನ್ನೊಂದು ವಿಷಯ ಬಾಸ್ ಹೇಳಿದ್ರು, ಹಳ್ಳಿಕಾರ್ ಇವತ್ತು ಮೇಡಮ್ ಆ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಷಯ, ಅವರು ನಮ್ಮ ಬಾಸು ಹೀರೋಗಳನ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರು ಅದೇ ಥರ ಹಳ್ಳಿಕಾರನ್ನ ಡಿಫ್ರೆನ್ಸ್ ಮಾಡಿದ್ರು ಆ ಕಾಲದಿಂದನೂ. ಇವತ್ತು ನಮ್ಮ ಸೃಜನ್ ಸರ್ ಅವ್ರ ತಾತ ಎ ಕ್ಲಾಸು ಮೇಡಮ್, ಅವರು ನಮ್ಮ ಬಾಸು ಮಾತಾಡ್ಬೇಕಾದ್ರೆ ರಾಜ್ಕುಮಾರ್ ಸಾರ್ ಅಂತಾರೆ. ಆಮೇಲೆ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಒಂದು ಹೆಸರು. ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಬಂದಾಗ, ಪುನೀತ್ ಅವ್ರು ನಮ್ಮ ತಂದೆಯವರು ರಾಜ್ಕುಮಾರ್ ಫ್ಯಾನು. ಇವತ್ತು ನಾವು ನಮ್ಮ ಪುನೀತ್ ರಾಜ್ಕುಮಾರ್ಗೆ ಒಂದು ಬೆಲೆ ಕೊಡ್ತೀವಿ. ನಮಗೊಂದು ಆಸೆ, ನಮಗೆ ಪುನೀತ್ ಸರ್ ಅಂದರೆ ಒಂದು ಸೆಂಟಿಮೆಂಟ್, ಒಂದು ಪ್ರೀತಿ, ಒಂದು ಸೆಂಟಿಮೆಂಟು, ನಮ್ಮ ಕನ್ನಡದ ನಮ್ಮ ಕ್ರಶ್. ಆಮೇಲೆ ಲೈಕ್ ಹೆಂಗೆ ಅಂದರೆ ನಮ್ಮ ಕರ್ನಾಟಕಕ್ಕೆ ಅಪ್ಪ ಒಂದು ಆರ್ಟ್ ಅಂತ ಹೇಳಿದ್ರೆ ಏನು ಇದು ಮಾಡೋಕ್ಕಾಗಲ್ಲ, ಎಲ್ಲರ ಆರ್ಟಲ್ಲೂ ಅವ್ರು ಇದ್ದಾರೆ. ಬಟ್ ಆದರೆ ನಮ್ಮ ಬಾಸು ಒಂದು ಮಾತು ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಪುನೀತ್ ಸಾರ್ ಅಂತಾರೆ ಮ್ಯಾಮ್. ಅದು ಬಸಪ್ಪ ನಾಣೆಗೂ ನಿಜ. ಇಲ್ಲಿ ನಮ್ಮ ದರ್ಶನ್ ಫ್ಯಾನ್ಸು, ಪುನೀತ್ ಫ್ಯಾನ್ಸು ಯಾರನ್ನೂ ನಾನು ಅಡ್ಡ ಮಾಡ್ತಾ ಇಲ್ಲ. ದೇವರಾಣೆಗೂ ಬಾಸ್ಗೆ ಪುನೀತ್ ಸರ್ ಮೇಲಿರೋ ಒಂದು ಮರ್ಯಾದೆನೇ ಬೇರೆ. ಮಾತಾಡಬೇಕಾದ್ರೂ ಒಂದು ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೂ ಪುನೀತ್ ಸಾರ್ ಅಂತಾರೆ. ಪುನೀತ್ ಸಾರ್ ಅಂತ ಬರುತ್ತೆ ಬಾಯಿಂದ. ಅದು ಅವ್ರ ವಿಷನ್ನೇ ಬೇರೆ ಮೇಡಮ್. ಅವ್ರದ್ದು ಇವರು ಮೀಡಿಯಾದವ್ರು ಬೇರೆ ಥರ ಬಿಂಬಿಸ್ತಾ ಇದ್ದಾರೆ. ದಯವಿಟ್ಟು ಸುಳ್ಳು, ಬಸಪ್ಪ ನಾಣೆಗೂ ಸುಳ್ಳು, ಆ ಅಪ್ಪನ ಥಾಟ್ಸು, ಆ ಅಪ್ಪನ ವಿಷನ್ಸು, ಅವ್ರು ಯಾವುದೋ ಬೇರೆ ಲೆಕ್ಕಾಚಾರಕ್ಕೆ ಯೋಚನೆ ಮಾಡ್ತಾರೆ. ತುಂಬ ದೂರದೃಷ್ಟಿ ಜಾಸ್ತಿ. ದಯವಿಟ್ಟು ನಮ್ಮ ಬಾಸ್ಗೆ ಯಾವುದೇ ಕಾರಣಕ್ಕೂ ನೋವು ಮಾಡಬೇಡ್ರಿ ಮೀಡಿಯಾದವರು. ಅದನ್ನ ಅವ್ರು ನೋಡಲ್ಲ, ಟು ಬಿ ಫ್ರ್ಯಾಂಕ್ ನೋಡಲ್ಲ. ಬಟ್ ನೀವು ಅದು ಏನು ಹೇಳ್ತೀರಾ ಅದೆಲ್ಲ ಸುಳ್ಳು, ಮೀಡಿಯಾ ಎಲ್ಲ ಸುಳ್ಳು. ದಯವಿಟ್ಟು ನಂಬೇಡ್ರಿ. ಇದು ನನ್ನ ಕಳಕಳಿಯಿಂದ ಕೇಳಿಕೆ. ಸೊ ಡಿ ಬಾಸ್ ಅವ್ರ ಬಗ್ಗೆ ಯಾವತ್ತಿಗೂ ಕೂಡ ಏನಂತಂದರೆ ಅಭಿಮಾನ ಕಡಿಮೆ ಆಗೋದಿಲ್ಲ. ಸೊ ಮುಂಚೆ ಎಷ್ಟಿತ್ತು ಅಭಿಮಾನ, ಅದಕ್ಕಿಂತ ಈಗ ಇನ್ನೂ 2 ಪಟ್ಟು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸರ್ ಮೇಲೆ ಇರುವಂತಹ ಅಭಿಮಾನ ಯಾವತ್ತಿಗೂ ಸರ್ ನಿಮ್ಮನ್ನು ನಾವ್ಯಾರು ಕೂಡ ನಿಮ್ಮನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ಸೊ ಅಷ್ಟೇ ಅಭಿಮಾನ ನಮ್ಮೆಲ್ಲರಿಗೂ ಇದೆ. ನಿಮ್ಮನ್ನು ಕಂಡ್ರೆ ಅಷ್ಟೇ ಪ್ರೀತಿ ಇದೆ. ನಿಮ್ಮನ್ನು ಕಂಡ್ರೆ ಆದಷ್ಟು ಬೇಗ ನೀವು ಮತ್ತೆ ಬರಬೇಕು, ಚಾಮಾಗಿ ಎಲ್ಲರ ಮುಂದೆ ಬರಬೇಕು ಅಂತ ನಾವು ಇಚ್ಛೆ ಪಡ್ತೀವಿ. ಹಾಗೆ ನಿಮಗಿರುವಂತಹ ಒಂದು ಹಳ್ಳಿಕಾರ್ ಪ್ರೀತಿ, ಅದನ್ನ ನಮಗೊಂದು ಬಲ ಮೇಡಮ್, ಅದು ಒಂದು ಖುಷಿ ಅಂತ ಅನ್ಸುತ್ತೆ, ಮತ್ತೆ ಒಂದು ಶಕ್ತಿ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇಂಥ ಒಬ್ಬ ದೊಡ್ಡ ಸ್ಟಾರ್ ನಮ್ಮ ಹಳ್ಳಿಕಾರ್ಗೆ ಬೆಂಬಲವಾಗಿ ನಿಂತಿರೋದು ತುಂಬಾ ಖುಷಿ ಆಗುತ್ತೆ ಸರ್ ಇದನ್ನ ನೋಡಿದಾಗ. ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಕಾರ್ ಮೇಲೆ ಇರುವಂತಹ ಪ್ರೀತಿ ಇನ್ನೂ ಹೆಚ್ಚಾಗಬೇಕು ನಿಮಗೆ. ಹಾಗೆ ನಮ್ಮ ಹಳ್ಳಿಕಾರ್ಗೂ ಕೂಡ ಒಂದು ಬೆಂಬಲವನ್ನು ಕೊಡಬೇಕು. ಮತ್ತೆ ನಮ್ಮ ಹಳ್ಳಿಕಾರ್ ತಳಿಗೆ ಆದಷ್ಟು ಒಂದು ಮುಂದೆ ಹೋಗೋದಕ್ಕೆ ಒಂದು ಸಹಾಯ ಮಾಡಬೇಕು. ಆ್ಯಕ್ಚುಲಿ ನಾವು ಎಲ್ಲರೂ ಇಚ್ಛೆ ಪಟ್ಟಿದ್ದೇನು ಅಂತಂದರೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಹಳ್ಳಿಕಾರ್ಗೆ ಅಂತ ತುಂಬ ಜನ ಇಚ್ಛೆ ಪಟ್ಟಿದ್ರು. ಸೊ ಮುಂದಿನ ದಿನಗಳಲ್ಲಿ ಮೇಡಮ್ ಹಳ್ಳಿಕಾರ್ ಅನ್ನೋದಕ್ಕಿಂತ ಇಡೀ ಅನಿಮಲ್ ಹಸ್ಬೆಂಡ್ರಿಗೆ ಮೇಡಮ್ ನಮ್ಮ ಬಾಸ್ಗೆ ಏನಾರ ಚಾನ್ಸ್ ಕೊಟ್ರೆ ಹುಲಿ ಸಿಂಹನೂ ಸಾಕ್ಬಿಡ್ತಾರೆ ಮೇಡಮ್. ಏನು ಅವ್ರ ತೋಟದಲ್ಲಿ ಮೇಡಮ್ ಒಂದು ತಿಂಗಳಿಗೆ ಮಿನಿಮಮ್ 10 ಲಕ್ಷನೇ ಬೇಕು ಮೇಡಮ್. ಅವ್ರ ತಿಂಡಿ, ಅವರು ವೆರೈಟಿ ಬಾಸ್ ಕುತ್ಕೊಂಡು ಹಿಂಗಿಡಿಸ್ತಾರೆ. ಹಿಂಗೆ ಕ್ವಾಲಿಟಿ ಆಗಿರಬೇಕು. ಒಂದು ಜೋಳ ಸಹ, ಒಂದು ಇಂಡಿ ಸಹ ಹಿಂಗೆ ವಿಂಗಡಿಸ್ತಾರೆ. ಅಷ್ಟು ಟೈಮ್ ಮಾಡ್ಕೊ ಅಂಥ ಬ್ಯುಸಿ ಶೆಡ್ಯೂಲಲ್ಲಿ ಅವರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಫಾರ್ಮಲ್ಲಿದ್ದರೆ ಬರೀ
ಬರೀ ಪ್ರಾಣಿಗಳ ಬಗ್ಗೆ ಮೇಡಮ್, ಬರೀ ಪ್ರಾಣಿಗಳ ಬಗ್ಗೆನೇ ಮಾತಾಡೋದು. ಪ್ಲಸ್ ಇನ್ನೊಂದು ಹೇಳ್ಬೇಕು ಅವ್ರ ಬಾಸ್ ಬಗ್ಗೆ ಒಂದೊಂದು ಮಾತು ಹೇಳಿದ್ರು. ಅವರು ಒಂದ್ಸತಿ ನಿಮ್ಗೆ ಜ್ಞಾಪನ ಇರ್ಬೋದು ಮೇಡಮ್, ಎಲ್ಲಾ ಹೀರೋಗಳನ್ನ ಕರೆಸಿ ಒಂದು 2 ವೀಲರ್ ರೈಡ್ ಮಾಡಿಸಿದ್ರು ಇಲ್ಲಿಂದ ತೀರಾ ದೂರಕ್ಕೆ. ಬಂಡೀಪುರಕ್ಕೋ ಸಮಥಿಂಗ್ ಏನೋ ರೈಡ್ ಹೋಗಿದ್ರು ಜಲಜಾರದಿಂದ. ಅದೇ ತರ ನಮ್ಮ ಹಳ್ಳಿಕಾರ್ ಕಟ್ಟೋರು ಯಾರ್ಯಾರು ದೊಡ್ಡ ಎತ್ಕೊಳ್ ಕಟ್ತಾರೆ, ಯಾರ್ಯಾರು ಬಂಡಿಗಳು ಎಲ್ಲಾರು ಗಾಡಿಗಳು ಕಟ್ಕೊಂಡು ಒಂದು 100 ಗಾಡಿ ಅಂತ ಒಂದು ಹೇಳಿದ್ರು. ಒಂದು ಪದ ಹೇಳಿದೆ ಇದ್ರಿ ಅವರು. ನಾನು ಜನನ ನಾನ್ ನೋಡ್ಕೊಳ್ತೀನಿ, ನಮ್ಮವ್ರು ನಮ್ ಜನ, ನಾನು ಹೆಂಗೋ ಒಂದು ಬರ್ತೀನಿ, ಅರ್ಥ ಆಯ್ತಾ, ನಿಮ್ ಜೊತೆ ನಾನು ಗಾಡಿಲಿ ಬರ್ತೀನಿ, ಎಲ್ಲಾ ವ್ಯವಸ್ಥೆ ಭಾಷೆ ಮಾಡ್ತೀನಿ ಅಂದ್ರು. ನಾನು ಏನ್ ನಮ್ಮ ಭಾಷು ಪುಟ್ಟು ಮಗು ತರ ಮಾತಾಡ್ತಾರೆ. ಒಂದು ಟೈಮಲ್ಲಿ ಒಂದು ವಿಷನ್ ಇಟ್ಕೊಂಡು ಮಾತಾಡ್ತಾರೆ, ಒಂದು ಟೈಮಲ್ಲಿ ಹೆಂಗೆ ಅಂದ್ರೆ ಅದೊಂದು ಕ್ರೇಜು ಅಪ್ಪನ ಬಗ್ಗೆ. ಒಂದು ದಿನಕ್ಕೆ ಏನೋ ಹುಚ್ಚು ಅಭಿಮಾನ ಅಪ್ಪನ ಬಗ್ಗೆ, ಹುಚ್ಚ ಅಭಿಮಾನ. ಆ ಅಪ್ಪನ ಬಗ್ಗೆ ಪ್ರಾಣ ಬಿಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅಪ್ಪ ನಡ್ಕೋತಾರೆ. ತುಂಬ ನೀಟ್. ಆಮೇಲೆ ಅವ್ರು ಮಾತಾಡೋ ರೀತಿ ಎಷ್ಟು ಮರ್ಯಾದೆ ಕೊಡ್ತಾರೆ ಮೇಡಮ್. ಒಂದು ರೈತರುಗಳಿಗೆ, ಅಯ್ಯೋ ರೈತರು ಅಂದರೆ ದೇವ್ರ ಥರ ನೋಡ್ತಾರೆ ಮೇಡಮ್ ಅವರು. ರೈತರು ಹಿಂಗೆ ಇರಬೇಕು, ಇದೇ ಥರ ಯೋಚನೆ ಮಾಡಬೇಕು, ಹಂಗೆ ಇರಬೇಕು ಒಂಥರ. ಅಪ್ಪ ನನಗೆ ಅದು ಅಪ್ಪನ ಮುಂದೆ ನಿಂತ್ಕೊಂಡ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಮೈಕೂದೆಲ್ಲ ನಿಂತ್ಕೊಳ್ಳುತ್ತೆ. ಆ ಗೂಸ್ ಪಂಪ್ಸ್ ಅಂತ ಹೇಳ್ತಾರಲ್ಲ ಮೇಡಮ್, ಅಪ್ಪನ ಅವ್ರನ್ನೇ ನೋಡ್ತಾ ನಾನು ಅವ್ರನ್ನೇ ನೋಡುವೆ. ಅವರು ನೋಡೋರು ಹಿಂಗ ಮೇಡಮ್. ಅದು ನಾವು ಒಂದು ಕೊರೆ ಚಳಿಗಾಲ ಬಾಸ್ ಒಂದು ಶಾರ್ಟ್ ಮೇಡಮ್. ಅವರು ಹೆಂಗೆ ಅಂದರೆ ನಾರ್ಮಲ್ ಒಬ್ಬ, ಬೇಕಾದ್ರೆ ಅವ್ರನ್ನ ಫಾಲೋ ಮಾಡೋ ತುಂಬ ಜನ ಇದೀವಿ ನಾವು. ಅವ್ರು ಯಾವ ಬಟ್ಟೆ ಹಾಕ್ತಾರೆ, ಯಾವ ಚಪ್ಪಲಿ ಹಾಕ್ತಾರೆ ಮೇಡಮ್, ಅವ್ರದ್ದು ಬಳೆಗಳು ಯಾವ್ದು ಹಾಕ್ತಾರೆ ಅದನ್ನ ನಾನು ಫಾಲೋ ಮಾಡಿ ನಾನು ಹಾಕ್ಕೊಳ್ತೀನಿ. ಅಲ್ಲ ನಾನು ಹೇಳ್ತಾ ಇರೋದು. ಅವರು ಆ ಥರ ಅದನ್ನ ಯಾವುದೋ ಮನ್ಸಿಗೆ ಬಂದು ಅವ್ರು ಮೇಡಮ್ ಹೆಂಗೆ ಶಾರ್ಟ್ ಟಿ ಶರ್ಟ್ ಆರಾಮಾಗಿ ಕ್ಯಾಶುವಲ್ ಆಗಿ ಮೇಡಮ್, ಒಬ್ಬ ಸಾಮಾನ್ಯ ಮನುಷ್ಯರ ಮೇಡಮ್. ಅದೇ ಹೇಳ್ತಾ ಅಲ್ವಾ, ಅವರು ಆ ಥಾಟ್ಸು ಆ ಎತ್ತಿನ ಗಾಡಿ ಕಟ್ಕೊಂಡು ಸಂದೀಪರ ಅದಕ್ಕೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು. ಒಂದು 100 ಕಿಲೋಮೀಟರ್ ಆಗುತ್ತೆ ನಮ್ಮ ಫಾರ್ಮಿಂದ. 4 ದಿನ ಹೋಗೋಣ, 25 ಕಿಲೋಮೀಟರ್ಸು. ಎತ್ಕೊಳಗೂ ಜಾಸ್ತಿ ತೊಂದರೆ ಕೊಡೋದು ಬೇಡ, ಅಲ್ಲೆಲ್ಲ ಟೆಂಟ್ ಹಾಕೋಣ. ಒಂದು ಟ್ರ್ಯಾಕ್ಟ್ರಲ್ಲಿ ಎಲ್ಲ ಸಾಮಾನು ನಮ್ಗೆ ಏನೇನು ಬೇಕು ಅಡುಗೆ ಸಾಮಾನು ಒಂದು ಕಡೆ ಎಲ್ಲ ಅರೇಂಜ್ ಮಾಡ್ತೀನಿ. ಮುಂದೆಗಡೆ ಹೋಗ್ತಾ ಇರುತ್ತೆ ಟ್ರ್ಯಾಕ್ಟ್ರು, ಅಲ್ಲಿ ನಿಲ್ಸೋಣ, ಅಲ್ಲಲ್ಲೇ ಟೆಂಟ್ ಹಾಕೋಣ ಮೇಡಮ್. ಅವ್ರಿಗೆ ನೋಡಿ ಮೇಡಮ್, ಅವ್ರಿಗೆ ದೇಶ ಪೂರ್ತಿ, ನಮ್ಮ ಕರ್ನಾಟಕದ ಪೂರ್ತಿ, ಅಯ್ಯೋ ಅವರು ರೈತನ ಥರ ಅದನ್ನ ಅವ್ರು ಹೇಳಿದ್ರು. ಅದು ಯಾವತ್ತು ಮಾಡ್ತಾರೋ ಅವರು ಯಾವುದೇ ಇನ್ಫಾರ್ಮೇಶನ್ ಯಾರಿಗೂ ಕೊಡಲ್ಲ. ಬಟ್ ಆದರೆ ನಂಗೆ ಕೇಳಿದೆ, ಬಾಸ್ ಅಲ್ಲಿ ಮಾದೇಶ್ವರನ ಗುಡಿಲಿ ಅಷ್ಟು ಲಕ್ಷಾಂತರ ಜನ ಇರ್ತಾರೆ, ಹೆಂಗೆ ಅದು ನಾನು ಹಿಂಗೋ ಬರ್ತೀನಿ, ನಮ್ಮ ಜನದ ಮಧ್ಯೆ ನಾನು ಬರ್ತೀನಿ. ಧೈರ್ಯ ನೋಡಿ ಮೇಡಮ್. ಅವ್ರಿಗೆ ಕೈ ಒಂದ್ಸತಿ ಫ್ರ್ಯಾಕ್ಚರ್, ಅದು ನಮ್ಮ ಅಭಿಮಾನಿಗಳು ಸ್ವಲ್ಪ ಆರ್ಸಾದ್ರೂ ಪರವಾಗಿಲ್ಲ, ಅವ್ರಿಗೆ ತುಂಬ ಮಸಲ್ ಪೇಯ್ನ್ ಇದೆ. ಆಮೇಲೆ 6 ಅಡಿ ಆಲ್ಮೋಸ್ಟ್ ಒನ್ ಟೈಮಲ್ಲಿ 80 kg ಬಂದ್ಬಿಡ್ತಾರೆ, ಒನ್ ಟೈಮ್ 110 kg ಬಂದ್ಬಿಡ್ತಾರೆ. ಹೆಂಗೆ ಆ ಫ್ಲೆಕ್ಸಿಬಲ್ ಇಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಮಸಲ್ ತುಂಬ ಸೋರ್ನೆಸ್ ಇರುತ್ತೆ. ಸೊ ಸ್ವಲ್ಪ ನನಗೂ ಫಿಟ್ನೆಸ್ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಆ ಮೂಳೆಗಳು ಆ ಥರ ಅವ್ರಿಗೆ ಚೇಂಜಸ್ ಆಗ್ಬೇಕಾದ್ರೆ ಬಾಡಿನ ಅವ್ರ ಮಾತು ಕೇಳೋ ಥರ ಇಟ್ಕೊಂಡಿದ್ದಾರೆ. ಸೊ ನಾವು ಕೈ ಹಿಡ್ಕೊಂಡು ಎಳಿತೀವಿ, ತಪ್ಕೋತೀವಿ, ಗಟ್ಟಿ ಇದು ಮಾಡ್ತೀವಿ. ಬಟ್ ಅದೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಅಯ್ಯೋ, ಆಮೇಲೆ ಸ್ವಲ್ಪ ಬ್ಯಾಕ್ ಪೈನ್ ಇವಿ ಇದೆ ಅವ್ರಿಗೆ. ಇದ್ರೂ ದನ ಕರ ಅಂದರೆ ಎದ್ದು ಅದು ಎಷ್ಟು ಸತಿ ಓಡಾಡ್ತಾರೆ, ಅಲ್ಲಿ ಹೋಗಿ ನೋಡ್ತಾರೆ, ಅಲ್ಲೇನು ಮಾಡ್ತಾ ಇದ್ದೇವೆ ಕಲ್ಸಿಗ ಅದು ಅಂಬಲ್ಲು ಅದು ಲೆಕ್ಕ ಬೇರೆನೇ ಮೇಡಮ್. ಏನಂತಂದ್ರೆ ಅದು ಒಳಗಡೆಯಿಂದ ಬರ್ಬೇಕು ಸರ್. ಪ್ರಾಣಿ ಪ್ರೀತಿ ಅನ್ನೋದು ಒಳಗಡೆಯಿಂದ ಇದ್ರೆ ಮಾತ್ರನೇ ಅದನ್ನ ತೋರಿಸ್. ಹಂಗೆ ಆಮೇಲೆ ಅವ್ರು ಹೇಳೋದೊಂದು ಚಂದ, ನಾನು ರೈತ ಅಲ್ಲ, ನಾನು ನಮ್ಮ ತಂದೆ ರೈತ. ಅದು ಯಾಕೆ ಬಸ್ ನೀವು ಹಂಗಂತೀರಾ? ಆಮೇಲೆ ಅವ್ರು ಕಷ್ಟಪಟ್ಟಿರೋ ರೀತಿ, ನಾವು ರೈತರುಗಳು ಇವತ್ತು ಹಾಲು ಕರಿತೀವಿ, ಹಾಲು ಹಾಕ್ತೀವಿ, ಅವರು ಮನೆ ಬಾಗಿಲಿಗೆ ಹೋಗಿ ತಟ್ಟಿ ಅದು ಹೇಳ್ಕೊಂಡ್ರು. ದೊಡ್ಡ ಮಟ್ಟಕ್ಕೆ ಬಂದ್ರು ಅವರು ನನ್ನ ಹತ್ರ ಹೇಳ್ಬೇಕು ಅನ್ನೋದೇನಿಲ್ಲ. ಸಂದೀಪ್, ನಾನು ಹಾಲು ಕರ್ದಿ ಹಿಂಗೆ ಡೋರ್ ನಾಕ್ ಮಾಡಿ ಆಂಟಿ ಹಾಲು ಅಂತ ಅದೊಂದು ಸಕ್ಕದಾಗಿ ಹೇಳಿದ್ರು. ಅವ್ರ ರೀತಿ, ಅವ್ರ ಮಾತು, ಅವ್ರ ಕತೆ, ಅವ್ರದ್ದು ಒಂದು ಗತ್ತು. ಸೊ ನಾನು ಇಷ್ಟೆಲ್ಲ ನಾನು ಭಾಷೆ ಬಗ್ಗೆ ಏನಕ್ಕೆ ಹೇಳಿದೆ ಅಂದರೆ ಫೈನಲ್ಲಾಗೆ ಸಂದೀಪ್ ಸರ್ ಅವರ ಒಂದು ಫಾರ್ಮ್ ಇಂದ ದರ್ಶನ್ ಸರ್ ಅವರ ಫಾರ್ಮ್ಗೆ ಎತ್ತುಗಳು ಹೋಗ್ತಾ ಇದೆ. ದರ್ಶನ್ ಸರ್ ಅವರು ಎತ್ತುಗಳನ್ನ ತಗೊಂಡಿದ್ದಾರೆ. ಬನ್ನಿ ಎತ್ತುಗಳನ್ನ ತೋರಿಸ್ತೀನಿ. ಇದೇ ಅವ್ರು ತಗೊಂಡಿದ್ದು. ಸೊ ಅವರು ಒಂದೇ ಮಾತು ಕೇಳಿದ್ದು, ತಂದೆ ಅಲ್ಲೇ ಫಸ್ಟ್ ಮೊದಲನೇ ದಿನನೇ ದುಡ್ಡು ಕೊಟ್ಬಿಟ್ರು ಬಾಲ್ಶೋ. ಆಮೇಲೆ ಅವ್ರ ಅಳಿಯಂಗೆ ಅವರು ಸೆಲೆಬ್ರಿಟಿನೇ. ಇವತ್ತು ಅವರು ಒಳ್ಳೊಳ್ಳೆ ಫಿಲಮ್ಗಳು ಮಾಡ್ತಾ ಇದ್ದಾರೆ, ತುಂಬ ದೊಡ್ಡ ಮಟ್ಟದಾಗ ಆಗ್ತಾ ಇದ್ದಾರೆ. ನಮ್ಮ ಭಾಷೆ ಅಭಿಮಾನ ಅವ್ರ ಮೇಲೂ ಇದ್ದೇ ಇರುತ್ತೆ, ಎಲ್ಲ ನಮ್ಮ ಭಾಷೆ ಅಭಿಮಾನಿಗಳು. ಸೊ ಅವರು ಅಪ್ಕಮಿಂಗ್ ಹೀರೋ. ಸೊ ಅವ್ರ ಮಾವ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಸೂಪರ್. ಸೊ ಸ್ಟಾರ್. ಬಟ್ ಅವ್ರು ಒಂದೇ ಮಾತು ಹೇಳಿದ್ದು,
ನೀವು ನಮ್ಮ ಅಳಿಯನ್ ಕಳ್ಸ್ಕೊಡ್ತೀನಿ, ನಿಮ್ಗೊಂತಲ್ಲಿ ನೀವೇನು ಕಷ್ಟ ಬೀಳ್ತೀರಾ, ನೀವು ಎಲ್ಲಿ ಮಲ್ತೀರಾ ಅಲ್ಲೇ ಮಲಗಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ಅದು ಬಾಸ್ ಆರ್ಡ್ರ್ ಮಾಡಿದ್ದಾರೆ. ಅವ್ರದ್ದೊಂದು ವಿಷನ್ನು ಎಲ್ಲ ಥರನೂ ಗೊತ್ತಾಗಬೇಕು, ಎಲ್ಲ ಥರನೂ. ಆಮೇಲೆ ರೈತರು ಒಂದೇ ಮಾತು ಹೇಳಿದವರು, ಜಮೀನುಗಳ್ನ ಉಳಿಸ್ಕೊಳ್ರಿ, ಮುಂದಕ್ಕೆ ಸರ್ಕಾರ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ, ಜಮೀನು ಕಳಿಬೇಡ್ರಿ, ಯಾವುದೇ ಕಾರಣಕ್ಕೂ ಭೂಮಿ ಕಳಿಬೇಡ್ರಿ, ಮುಂದೆಲ್ಲ ಒಂದಿನ ಇವತ್ತು ಇನ್ನೊಂದು 5 ವರ್ಷ ತಳ್ಬಿಡ್ರಿ ಮುಂದಕ್ಕೆ. ಭಾಷೆ ಹೇಳೋದು ಒಂದೇ ಮಾತು. ಇವತ್ತು ಯಾರು ಬೆಂಗಳೂರಲ್ಲಿ ಬಾರಲ್ಲಿ ಕೆಲಸ ಮಾಡ್ತಾರೆ, ಇವತ್ತು ಹುಡುಗರುಗಳು ಅವ್ರ ಬಗ್ಗೆ ಎಲ್ಲ ಭಾಷೆಗೆ ಒಂದು ಇದಿದೆ, ಕಾಳಜಿ ಇದೆ. ಸೊ ಅವ್ರು ಹೇಳಿದ ಒಂದೇ ಮಾತು, ಜಮೀನುಗಳ್ನ ಯಾವುದೇ ಕಾರಣಕ್ಕೂ ಕಳಿಬೇಡ್ರಿ, ಮುಂದಕ್ಕೆ ಒಂದಲ್ಲ ಒಂದಿನ ಸರ್ಕಾರ ಬಂದು ನಿಮ್ಮ ಮನೆ ಬಾಗಿಲಿಗೆ ಒಂದು ರೇಟ್ನ ನಿಗದಿ ಮಾಡುತ್ತೆ, ನಿಮ್ಮ ಹತ್ರ ಬಾರ್ಗೇನ್ ಮಾಡಲ್ಲ. ಇವತ್ತು ಒಬ್ಬ ದುಡಿದ್ರೆ 100 ಜನ ತಿಂತಾಯಿದ್ದಾರೆ, 1,00,000 ಜನ ತಿಂತಾ ಇದ್ದಾರೆ, ಮುಂದಕ್ಕೆ ಕೋಟಿಗಟ್ಟ ಹೋಗುತ್ತೆ. ದಯವಿಟ್ಟು ಕಳಿಬೇಡ್ರಿ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಒಂದು ಮಾತು ಹೇಳಿದ್ರು. ಇದೇ ಇವತ್ತು ಮೇಡಮ್, ಇದು ಕಡೆಯಲ್ಲಿ ಎತ್ತು. ಹೋದ್ಸತಿ ಬೇಬಿ ಬೆಡ್ದಲ್ಲಿ ಒಂದು ಮಾತು ಹೇಳಿದ್ರು ಬಾಸು ನಮ್ಮ ಶಾಸಕರಿಗೆ, ಅದು ಚೆನ್ನಾಗಿ ಹೇಳಿದ್ರು ಬಾಸು. ನೀವು ಒಂದು ಅಣು ಮಾಡಿಕೊಟ್ರೆ ನಾನು ಒಂದು ಜೊತೆ ಎತ್ಗಳನ್ನ ಬೇಬಿ ಬೆಟ್ಟಕ್ಕೆ ಹಾಕ್ತೀನಿ ಅಂತ. ಅದಕ್ಕಿಂತ ಅವ್ರಿಗೆ ಗಾಡಿ ಹೊಡಿಯೋಕ್ಕೆ ಒಂದು ತುಂಬ ಹಳ್ಳಿ ಕಾರ್ ಎತ್ಕೊಳ್ ಮೇಲೆ ಭಾರಿ ಆಸೆ ಅಂದರೆ ಅವ್ರಿಗೆ ನಮ್ಮ ಕರ್ನಾಟಕದ ಪ್ರೈಡು. ಪ್ಲಸ್ ಅವರು ಎಲ್ಲಿ ಗಂಟ ಮಾತಾಡ್ತಾ ಇದ್ದಾರೆ ಅಂದರೆ, ನಮ್ಮ ಪ್ರಧಾನಿಗಳು ಗುಜರಾತಲ್ಲಿ ಗುರ್ರಸನ್ನ ಯಾವ ಥರ ಫೇಮಸ್ ಮಾಡಿದ್ರು, ಅದೇ ಥರ ನಮ್ಮ ಹಳ್ಳಿಕಾರ ನಮ್ಮ ತಾಯಿ ಬ್ರೀಡು ಮೇಡಮ್ ಅವ್ರಿಗೆ ತುಂಬ ತಿಳ್ಕೊಂಡಿದ್ದಾರೆ ಮೇಡಮ್. ಒಂದು ನಮ್ಮ ಫೇಮಸ್ ಸ್ಟೋರಿ ಬಸ್ತಿ ಬಲರಾಮನ್ ಬಗ್ಗೆನೂ ಹೇಳ್ತಾರೆ ಅಪ್ಪ. ಅದು ಅವ್ರ ವಿಷನ್ನೇ ಬೇರೆ ಮೇಡಮ್, ಈಸ್ ಗ್ರೇಟ್. ಆಮೇಲೆ ನನ್ನ ಹತ್ರ ಒಂದು ಜೊತೆ ಎತ್ಕೊಳ್ ತೊಗೊಂಡಿದ್ದಾರೆ, ಅದು ನನಗೆ ತುಂಬ ಪ್ರೈಡ್ ಇದೆ. ಡಿ ಬಾಸ್ ಅವ್ರಿಗೆ 9ನೇ ತಾರೀಕು ಈ ಎತ್ಕೊಳ್ನ ಕೊಡ್ತಾ ಇದ್ದೀವಿ. ಇಲ್ಲ ಮೇಡಮ್, ಕಡೆ ಬಿದ್ದಿದೆ, ಹೊಸಬಾಯಿ ಇವಾಗ ಕಡೆ ಬಂದಿರೋದು, ಇನ್ನು ಸಮತ್ತಿಲ್ಲ, ಇನ್ನು ಈಗ ಇಲ್ಲೋ. ಸೊ ಇವಾಗ ಸರ್ಗೆ ತುಂಬಾ ಪ್ರೀತಿ ಇರೋದು ಅಂತಂದ್ರೆ ಏನಂತಾರೆ, ಅವ್ರ ಪ್ರಾಣಿಗಳ ಮೇಲೆ ಪ್ರೀತಿ ಇರೋದಾಗಿರ್ಬೋದು, ಮತ್ತೆ ನಮ್ಮ ಹಳ್ಳಿಕರ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಖಂಡಿತವಾಗ್ಲೂ ಕಾಣುತ್ತೆ. ಸರ್, ನಿಮಗೆ ನಮ್ಮ ಹಳ್ಳಿಕರ್ ಮೇಲೆ ಇರುವಂತಹ ಪ್ರೀತಿ ಖಂಡಿತ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಕರ್ ಜೊತೆಗೆ ನೀವು ನಿಲ್ಲಬೇಕು. ನಮ್ಮ ಹಳ್ಳಿಕರ್ ತಳಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಇದು ಸಹಕಾರಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಇದಕ್ಕೆ ಸಾಥ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಈ ತಳಿ ಇನ್ನಷ್ಟು ಅಭಿವೃದ್ಧಿ ಆಗೋದಲ್ದಿರೆ ಬೇರೆ ಬೇರೆ ಸ್ಟೇಟ್ಗಳಿಗೂ ಕೂಡ ಇದರ ಈ ತಳಿಯ ನಮ್ಮ ಒಂದು ತಳಿಯ ಬಗ್ಗೆ ನಾವು ತಿಳಿಸ್ಕೊಟ್ಟ ಹಾಗಾಗುತ್ತೆ. ಖಂಡಿತವಾಗ್ಲೂ ಇದು ಪಸರಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಆದಷ್ಟು ಬೇಗ ನಮ್ಮ ಹಳ್ಳಿಕಾರ್ ಜೊತೆಗೆ ಸಾಥ್ ಕೊಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಹಳ್ಳಿಕಾರ್ ಜೊತೆಗೆ ಇದ್ದೀರಾ ಅಂತ ಗೊತ್ತಿದೆ, ನಿಮ್ಮ ಜೊತೆಲಿರೋರು ಗೊತ್ತಿದೆ, ಬಟ್ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು. ಸೊ ಹಾಗಾಗಿ ನೀವು ಹಳ್ಳಿಕಾರ್ ಜೊತೆಗೆ ನಿಲ್ಲಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ತುಂಬ ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿದೆ ಹೋರಿಗಳು. ಸೊ ಈಗ ಡಿ ಬಾಸ್ ಅವರ ಒಂದು ಫಾರ್ಮ್ಗೆ ಹೋಗಿ ಸೊ ಅಲ್ಲಿ ಮೆರೆಯುತ್ತೆ ಈ ಒಂದು ಹೋರಿಗಳು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅದರ ಅಗಲ ಆಗಿರ್ಬೋದು ಆ್ಯಂಡ್ ಉದ್ದ ಆಗಿರ್ಬೋದು, ಪನ್ನ ಆಗಿರ್ಬೋದು, ಲಕ್ಷಣ ಆಗಿರ್ಬೋದು, ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ. ಸರ್, ಎಲ್ಲಿಂದ ತಂದಿರೋಂಥ ಹೋರಿಗಳಿದು? ಮೇಡಮ್, ಇದೆಲ್ಲ ಹೊರಗಡೆಯಿಂದ ತಂದಿರೋದು, ಲೈಕ್ ಹುಬ್ಳಿ, ಧಾರವಾಡ, ಆಂಧ್ರ, ಈ ಕಡೆಯಿಂದನೇ ಹಾವೇರಿ, ಆ ಕಡೆಯಿಂದ ತಂದಿರೋದು, ಎಲ್ಲ ಕೂಟ ಮಾಡಿರೋದು. ಆಮೇಲೆ ನಾರ್ತ್ ಕರ್ನಾಟಕದ ಮೇಲೆ ನಮ್ಮ ಭಾಷೆಗೆ ಇರೋ ಲವ್, ಅವರು ಆ ಕಡೆಯಿಂದ ಬಂದಿರೋ ದನಗಳೇ ಅವ್ರಿಗೆ ಸೇರ್ತಾ ಇದ್ದಾವೆ. ಸೊ ಅದೊಂದು ಖುಷಿ ಇದೆ ಮೇಡಮ್. ತುಂಬ ಚೆನ್ನಾಗಿದೆ. ಸೊ ನೀವು ಬೂಕ ಬೆಟ್ಟದ ಜಾತ್ರೆನಲ್ಲಿ ಇರುತ್ತಲ್ವಾ ಸರ್? ಇರುತ್ತೆ ಮೇಡಮ್, ಇರುತ್ತೆ. ಬೆಟ್ಟದ ಜಾತ್ರೆನಲ್ಲಿ ಸಂದೀಪ್ ಸರ್ ಅವರ ಒಂದು ಮೆರವಣಿಗೆನಲ್ಲಿ ನೀವು ಈ ಒಂದು ಹೋರಿಗಳನ್ನ ನೋಡ್ಬೋದು. ಸೊ ಡಿ ಬಾಸ್ ಅವರ ಒಂದು ಫಾರ್ಮ್ಗೆ ಹೋಗ್ತಾ ಇರುವಂತಹ ಹೋರಿಗಳನ್ನ ನೋಡಬೇಕು, ಕಣ್ತುಂಬಿಸ್ಕೊಳ್ಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ರೆ 8ನೇ ತಾರೀಕು ಸಂದೀಪ್ ಸರ್ ಅವರ ಹೋರಿಗಳ ಮೆರವಣಿಗೆ ಇದೆ ಬೂಕ ಬೆಟ್ಟದ ಜಾತ್ರೆನಲ್ಲಿ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಅಭಿಮಾನಿಗಳು ಬಂದು ಸೊ ಹೋರಿನ ನೋಡಿ ಕಣ್ತುಂಬಿಸ್ಕೊಳ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಏನಾದರೂ ಹೇಳ್ತೀರಾ ಸರ್? ಸೊ ಇವಾಗಿರೋ ನಡೀತಾ ಇರೋ ರೀತಿ ನೀತಿಗಳಿಗೆ ಭಾಳಷ್ಟು ಅವ್ರ ಗಮನಕ್ಕೂ ಬಂದಿದೆ. ಬಟ್ ಆದರೆ ಇವತ್ತಿನ ದಿನ ಮರ್ವೆ ನಾರಾಯಣಪ್ಪ ಅವರು ಅಂದರೆ ಒಂದು ಸೆಂಟಿಮೆಂಟ್ ನಮಗೆ. ದನ ಸಾಕ್ತಾರೋ ಇಲ್ಲಾಂದ್ರೆ ಇದು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಅಪ್ಪನ್ನ ಉಳ್ಸೋಕ್ಕೋಸ್ಕರ ಮಗ ಮೊಮ್ಮಗ ಇವತ್ತು ಅವ್ರ ಪಣ ತೊಟ್ಟಿ ಅವರ ಆಯಪ್ಪನ ಆಸೆನ ನಮ್ಮ ಆಸೆ ಅಂತ ತಿಳ್ಕೊಂಡು ಇವತ್ತು ಕ್ರೋಸ್ ಟುಗೆದರ್ ಅಪ್ಪ ಇದ್ರೂ ಅಂತ ಮನೆ ಕಟ್ಟಿದ್ರು ಮೇಡಮ್. ಇವತ್ತು ಇದರಲ್ಲಿ ಕೊಟ್ಟಿಲೇ ಮಲಗೋದು. ಆಮೇಲೆ ಬೇರೆ ಯಾರ್ಯಾರನ್ನೋ ಫಾಲೋ ಮಾಡ್ಬೋದು, ನಾವು ಇವತ್ತು ಮರ್ವೆ ನಾರಾಯಣಪ್ಪ ಅವರು ಅಂದರೆ ಪೂಜಿಸ್ತೀವಿ. ಇವತ್ತು ಒಂದು ಬೆಲೆ ಇದೆ.
ಇವತ್ತು ಆ ಬೆಲೆಗೆ ಒಂದು ಹಿರಿ ಜೀವ ಅದು. ಇವತ್ತು ಆ ಹಿರಿ ಜೀವಿಗೆ ತುಂಬ ನೋವು ಮಾಡಿದ್ದಾರೆ, ತುಂಬ ಕೆಲವು ಮಾತುಗಳು ಹೇಳಿ. ಬಟ್ ಆದರೆ ಅದು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ದಲ್ಲೇ ಇವತ್ತು ಆದರ್ಶ ಆಗಿರ್ಬೋದು, ಕೆಂಪಣ್ಣವರಾಗಿರ್ಬೋದು, ಇದನ್ನ ಮುಂದಕ್ಕೆ ನಡೆಸ್ಕೊಂಡು ಲೆಟ್ ಇಟ್ ಗೋ. ಇವತ್ತು ನಾಯಿ ಬೊಗಳುತ್ತೆ ಎಲ್ಲೋ ಒಂದು ಮೂಲೆಯಲ್ಲಿ, ಅದನ್ನು ಆನೆಗೇನು ಅಂತ ಹೇಳ್ಬಿಟ್ಟು ಆ ಲೆಕ್ಕಾಚಾರಕ್ಕೆ ಹೋಗ್ಬೇಕು. ಮನ್ಸಿಗೆ ಯಾವುದೇ ಕಾರಣಕ್ಕೂ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೀವು ಹೇಳಿದ ಒಂದೊಂದು ಪದ ಇವತ್ತು ಅನ್ವಯಿಸುತ್ತೆ ಅನ್ನೋದಕ್ಕಿಂತ ನೀವು ಆ ರೀತಿ ಯಾರಿಗೂ ನೋವು ಮಾಡಬೇಕು ಅಂತ ಆ ಪದ ಹೇಳಿಲ್ಲ. ಇವತ್ತು ಒಂದು ಹಿರಿ ಜೀವ ಒಂದು ಮಾತಾಡುತ್ತೆ ಅಂದರೆ ಅದು ಒಂದು ಗಾದೆ ಮಾತಾಗ್ಬೋದು, ಒಂದು ಇದಾಗ್ಬೋದು. ಮಾತಾಡ್ತಾರೆ ಅಂದರೆ ಅದಕ್ಕೆ ಒಂದು ಬೆಲೆ ಕೊಡಬೇಕು. ಒಂದು ಹಿರಿ ಜೀವ ಒಂದು ಬೆಲೆ, ಒಂದು ಯಾವ ರೀತಿ ಅಂದರೆ ಒಂದು ಗಾದೆ ಮಾತಾಡ್ಬೇಕಾದ್ರೆ ಒಂದು ಫ್ಲೋಲ್ಲಿ ಹೋಗುತ್ತೆ. ಅದಕ್ಕೆ ನಾವು ಅದನ್ನ ಅರ್ಥ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಕಲಿಬೇಕು. ಬಾಯಿ ಇದೆ ಅಂತ ಹೆಂಗೆ ಬೇಕು ಹಂಗೆ ಮಾತಾಡೋದಲ್ಲ. ನಾನು ಯಾರ ಬಗ್ಗೆನೂ ದೂಷಿಸ್ತಾ ಇಲ್ಲ. ಬಟ್ ಆದರೆ ಇವತ್ತು ಮರವೆ ನಾರಾಯಣಪ್ಪ ಅವರು ಅಂದರೆ ನಮಗೆ ಒಂದು ಸೆಂಟಿಮೆಂಟು. ಸೊ ಅವ್ರೇನು ದನ ಸಾಕ್ತಾರೆ, ವ್ಯಾಪಾರಸ್ಥರು ಅನ್ನೋದಕ್ಕಿಂತ ಇವತ್ತಿಂದ ಆ ದಿನ ಆ ಏಜು ಇಟ್ ಮ್ಯಾಟರ್ಸ್ ಮೇಡಮ್. 94 ಅಂದರೆ ಇವತ್ತು 94 ಅಂದರೆ ಅದಕ್ಕೆ ಆ ಏಜ್ಗೆ ಒಂದು ಗೌರವ ಕೊಡಬೇಕು. ಇವತ್ತಿನ ದಿನ ನಾವೆಲ್ಲ ಬದುಕ್ತೀವೋ ಬಾಳ್ತೀವೋ ಗೊತ್ತಿಲ್ಲ, ಅವೆಲ್ಲ ಸುಳ್ಳು. ಇವತ್ತು ನಾನು ಹೇಳ್ತಾ ಇದ್ದೀನಿ ಅದು ಸುಳ್ಳು. ಆ 94ಅಲ್ಲೂ ಇವತ್ತು ಸೇವೆ ಮಾಡ್ತಾ ಇದೆ ಅಂದರೆ, ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಹಳ್ಳಿಕಾರ್ಗೆ ಇವತ್ತೇನು ಕುತ್ಕೊಂಡು ರಾಜನ್ ಥರ ನಿಂತ್ಕೊಳ್ಳಲ್ಲ, ಇವತ್ತು ಸಗಣಿ ಬೆಳಿತಾರೆ. ಅಪ್ಪು ಹೇಳಿರೋದು ಅರ್ಥ ಇದೆ, ಅರ್ಥ ಮಾಡ್ಕೊಳ್ರಿ. ನೀವು ಯಾರೇ ಆಗಿರ್ಬೋದು, ಅರ್ಥ ಮಾಡ್ಕೊಳ್ರಿ. ವರ್ಷ 9 ಕಾಲಕ್ಕೂ ಹುಲ್ಲಾಕಬೇಕು. ಒಂದೊಂದು ಪದನೂ ಅರ್ಥ ಇದೆ. ವರ್ಷ 9 ಕಾಲಲ್ಲೂ ಹುಲ್ಲು ಹಾಕಬೇಕು, ಮನೆಯಲ್ಲಿ ಹೆಂಗಸ್ರು ಮಕ್ಕಳು ಮೈ ಸಾವ್ರಬೇಕು, ಗಂಜಲ ನೀರನ್ನ ಚುಮ್ಸ್ಕೋಬೇಕು, ಇವತ್ತು ಸಗಣಿನ ಸಾರಿಸ್ಕೋಬೇಕು ಮನೆ ಮುಂದೆ. ಅವನು ಅಲ್ಲ ಮೇಡಮ್, ಅದು ತೀರಾ ಇವತ್ತು ಅವ್ರ ಕಾಲದಲ್ಲಿ ಅದು ನಿಜ ಮೇಡಮ್. ಅದು ಮನೇಲಿ ಹೆಂಗಸ್ರು ಮಕ್ಕಳಿಂದ ಬಂದು ದನ ಮುಟ್ಟಿ ಎಲ್ಲ ಮಾಡಿ ಆ ಜಾತ್ರೆ ಮಾಡೋದೇ ಒಂದು ಗತ್ತು. ಆಯಪ್ಪ ಅವ್ರ ತನನ ಆ ದಿನದಗಳ ನಡೆದಿದ್ದ ರೀತಿ, ಇವತ್ತು ರೀತಿ ನೀತಿ ಅವ್ರು ಯಾರಿಗೂ ಅವಮಾನ ಮಾಡಬೇಕು ಅಂತ ಒಂದೇ ಒಂದು ಸಿಂಗಲ್ ಇಂಟೆನ್ಷನು ಇಲ್ಲ ಮೇಡಮ್. ಇವತ್ತು ಆ ಅಪ್ಪನ ಬಗ್ಗೆ ಬೈದಿರಲಿ, ನಾಳೆ ಬೆಳಗ್ಗೆ ಅವ್ರ ಹತ್ರ ಹೋದ್ರೆ ಬಾಮಗ ಬಾಯ್ಲಿ ಅವ್ರ ಮಾತು, ಅವ್ರ ಕಥೆ, ನಾವು ರೇಗಿಸ್ತೀವಿ, ಸ್ಟಾಪ್ ಎತ್ತು ಅಂತಾರೆ. ಅದನ್ನು ಅವ್ರು ಏನು ಹೇಳಿದ್ರು ಚಂದಾನೆ. ಇವಾಗ ಒಂದು ಟಾಪ್ ಎತ್ತೋಗಿ ಸ್ಟಾಪ್ ಎತ್ತಾಗುತ್ತೆ. ಇವತ್ತು ಇಡೀ ಕರ್ನಾಟಕದಲ್ಲಿಲ್ಲ. ಆಯಪ್ಪ ಹೇಳೋದೇ ಒಂದು ಮಜಾ, ಹೇಳೋದೇ ಒಂದು ಖುಷಿ. ಅದನ್ನು ನಾವು ಗೌರವಿಸ್ಬೇಕು. ಅವ್ರ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬೇಕು, ನಕ್ಕೊಂಡು ಮಾತಾಡಬೇಕು. ಆ ಇನ್ಸ್ಪಿರೇಷನ್, ಆ ಪಾಸಿಟಿವ್ ಎನರ್ಜಿನ ಮೈ ತುಂಬಿಸ್ಕೊಂಡು ಬರಬೇಕು. ಅದ್ರ ಬಿಟ್ಟು ಆಯಪ್ಪನ ಮೇಲೆ ಅಗೇಸ್ಟ್ ಹಾಕ್ಸೋದು, ಆಯಪ್ಪನ ಬಗ್ಗೆ ಹೇಳಿಕೆ ಕೊಡೋದು ಭಾರಿ ತಪ್ಪು. ನಾನು ನೀನು ಬಾ ಹೊಡೆದಾಡೋಣ, ಬಾ ನಿಂತ್ಕೊಂಡು ಮಾತಾಡೋಣ, ಮಾಡಬೇಕಾ ಫೋನ್ ಮಾತಾಡು ಡೈರೆಕ್ಟಾಗೆ, ಹಿಂದೆ ನಿಂತ್ಕೊಂಡು ಮಾತಾಡೋ. ನೀನು ನಿಂತ್ಕೊಂಡೇ ಮಾತಾಡ್ತೀನಿ ಕಣೆ, ನೀನು ಅಲ್ಲಿದ್ದರೆ ನಾನು ನಿನ್ನ ಮುಂದೆನೇ ಮಾತಾಡೋದು. ಇದರಲ್ಲಿ ಯಾಕೆ ಭಯ ಬೀಳಬೇಕು? ಯಾಕೆ ನಮ್ಮಿಂದೆ ನಮ್ಮ ಭಾಷಿದಾರೆ, ಡಿ ಭಾಷಿದಾರೆ. ಇವತ್ತು ಹಳ್ಳಿಕಾರ್ ಬಗ್ಗೆ ಯೋಚನೆ ಮಾಡೋದು ಇವತ್ತು ನಮ್ಮ ಸೋಕಾಲ್ಡ್ ನಮ್ಮ ಮಾನ್ಯ ಶಾಸಕರುಗಳು ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅನ್ಕೊಂಡಿರ್ಬೋದು ನೋಡ್ತಿಲ್ಲ ಅಂತ, ಬಟ್ ಏನಂತಂದ್ರೆ ಹಳ್ಳಿಕಾರ್ನಲ್ಲಿ ಏನೇ ಒಂದು ಬೆಳವಣಿಗೆಗಳಾಗ್ಲಿ, ಏನೇ ಒಂದು ಎಲ್ಲ ಗೊತ್ತು, ಎಲ್ಲ ಗಮನಿಸ್ತಾರೆ. ಬಟ್ ಆದ್ರೆ ಅವ್ರಿಗೆ ನನಗೆ ಏನೋ ಅಂಬಾಸಿಡರ್ ಅದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ನಾವೇನೋ ಕಂಪೇರ್ ಮಾಡಿ ಏನೋ ಒಂದು ಲೆಕ್ಕಾಚಾರಕ್ಕೆ ತಂದಿರ್ತೀವಿ. ಇಲ್ಲಿ ಏನೇನೋ ಆಗ್ತಾ ಇದೆ, ನಾವೇನೋ ನಮ್ಮ ಭಾಷೆಗೆ ಏನೋ ಇಲ್ಲ. ಬಟ್ ಅವರೆಲ್ಲ ಅಯ್ಯೋ ಅವ್ರ ಬಿರುದುಗಳೇ ಹೆಚ್ಚು. ಆದರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ಮ ಕರ್ನಾಟಕದ ಮೂಲ ಬ್ರೀಡು, ನಮ್ಮ ತಾಯಿ ಬ್ರೀಡು ಇವತ್ತು ಹಳ್ಳಿಕಾರ್ ಅಂದರೆ ಅನ್ನೋದು. ನಾವು ನಾಟಿ ಎತ್ತು, ನಮ್ಮ ಭಾಷೆ ನಾಟಿ ಎತ್ತು ಅಂದ್ಬಿಟ್ರಪ್ಪ, ನಾಟಿ ಎತ್ತು ಅಂತಾರೆ. ಅದೊಂದು ಇವತ್ತು ಟ್ರೆಂಡ್ ನಮ್ಮ ಭಾಷೆ ಶುರುವಾಗಿದೆ. ಇವತ್ತು ಹೇಳೋದು ನಮ್ಮ ಭಾಷೆ ನಾಟಿ ಎತ್ತುಗಳು ಹೆಂಗಿದಾವೆ ಅಂತಾರೆ. ನನ್ನ ಖುಷಿ ಅದು ಹೇಳೋದವ್ರೊಂದು. ಬಟ್ ಆದರೆ ಅಪಾರ್ಟ್ ಫ್ರಮ್ ಆಲ್ ದಿಸ್, ದಯವಿಟ್ಟು ಯಾರ್ಯಾರ ಮೇಲೋ ಹೇಳಕ್ಕೆ ನೀವು ಅಲ್ಲಿ ಹೇಳೋದು, ಅಲ್ಲಿಂದ ಇಲ್ಲಿಗೆ ಯಾಕಪ್ಪ ನೀನು ಅಲ್ಲೆಲ್ಲೋ ಏನೋ ಇವಾಗ ಮೀಡಿಯಾದವ್ರು ಎಲ್ಲರೂ ಹೇಳಿದ ತಕ್ಷಣ ಬರ್ತಾರೆ ಅನ್ನೋದಕ್ಕಿಂತ ಯಾಕದು ಎಲ್ಲರೂ ಒಂದಾಗಿರೋಣ, ಒಂದಾಗಿ ಮಾಡ್ಕೊಂಡು ಹೋಗ್ರಿ ಅಂತಲೂ ಹೇಳಿದ್ದಾರೆ. ಎಲ್ಲ ನೀಟಾಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತು ಒಂದು ಸ್ವಲ್ಪ ಒಂದು ಲೆಕ್ಕಾಚಾರಕ್ಕೆ ಇವತ್ತು ತಳಿ ಅಭಿವೃದ್ಧಿನೂ ಆಗ್ತಾ ಇದೆ. ತುಂಬ ಜನ ಕಟ್ತಾ ಇದ್ದಾರೆ. ಇವತ್ತು ಹೊಸೊಬ್ರು ಬಂದಿದ್ದಾರೆ. ಇವತ್ತು ನಾವು ಕಟ್ತೀವಿ, ನಾವು ಮಾಡ್ತೀವಿ, ನಾವು ವರ್ಷ 9 ಕಾಲು ಹುಲ್ಲಾಕ್ತೀವಿ ಅಂತಲೂ ಇವತ್ತು ನಾರಾಯಣಪ್ಪ ಅವ್ರು ಹೇಳಿರೋ ಮಾತುಗೂ ಎಷ್ಟೊಂದು ಜನ ನಾವು ಹಾಕ್ಬೇಕು, ವರ್ಷ 9 ಕಾಲ ಅಂದರೆ ಇಡೀ ವರ್ಷ ಹುಲ್ಲಾಕ್ಬೇಕು ನಾವು ಅನ್ನೋದು ಎಷ್ಟೊಂದು ಜನಕ್ಕೆ ಮನ್ಸಿಗೂ ಬಂದಿದೆ. ಸೊ ಈ ರೀತಿ ನಡೀತಾ ಇರ್ಬೇಕಾದ್ರೆ ದಯವಿಟ್ಟು
ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರಿಗೆ ಕೌಂಟ್ರ್ ಕೊಡೋದು ಬೇಡ ಬ್ರದರ್. ಇರೋದು ಹೇಳ್ತೀನಿ, ಆ್ಯಸ್ ಎ ಬ್ರದರ್ ಆಗಿ ನಿಮಗೆ ಒಂದು ಏನೋ ವಾರ್ನಿಂಗಾರ ಅನ್ಕೋಬೋದು, ಇಲ್ಲ ಸಜೆಷನಾರ ಅನ್ಕೋಬೋದು, ಇಲ್ಲ ರಿಕ್ವೆಸ್ಟಾರ ಅಂದ್ಕೊಳ್ರಿ. ಕೊನೆಗೆ ನಾನೇ ಹೇಳ್ತಾ ಇಲ್ಲ, ನಾನೇ ಗ್ರೇಟ್ ಅಂತ ಹೇಳ್ತಾ ಇಲ್ಲ, ರಿಕ್ವೆಸ್ಟ್ ಅಂದ್ಕೊಳ್ತಾ ಇದ್ದೀನಿ. ಆ ಅಪ್ಪನ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಟ್ರಿ ಲೂಸ್ ಟಾಕ್ಗಳು. ಆ ಅಪ್ಪಂಗೆ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಅಗೆ ಸಾಧಿಸ್ಬೇಕು, ಅವ್ರ ಬಗ್ಗೆ ಏನೋ ಕೌಂಟ್ರ್ ಕೊಡಬೇಕು, ಇವ್ರು ಕೌಂಟ್ರ್ ಕೊಡಬೇಕು, ಫೇಮಸ್ ಆಯಪ್ಪ ಫೇಮಸ್ ಆಗೋಗ್ಬಿಟ್ಟಿದ್ದಾನೆ. ಯಾರೋ ಮರ್ವೆ ನಾರಾಯಣಪ್ಪ ಇನ್ಕ್ಲೂಡಿಂಗ್ ಡಿ ಬಾಸ್ ಅವ್ರು ಹೇಳ್ತಾರೆ, ಮರ್ವೆ ನಾರಾಯಣಪ್ಪ ಅವ್ರು ಏನ್ರಿ ಇವತ್ತು ಅಷ್ಟೆಲ್ಲ ಕೋಟಿ ಕೋಟಿ ಮನೆ ಕೊಟ್ರು ಇದರಲ್ಲಿ ಕೊಟ್ಟಿಗೆಯಲ್ಲಿ ಮಲಗ್ತಾರಲ್ಲ ಯಪ್ಪ, ತೆವಳ್ಕೊಂಡೋಗಿ ಸಗಣಿ ಬರ್ತಾರಲ್ಲ ಬಾಸು, ಹಿಂಗೆ ಅಂದ್ಬಿಟ್ಟೆ ಹಿಂಗೆ ಕೈ ಮಾಡ್ಕೊಬಿಟ್ಟೆ ನಾವಾರ ಕೈ ತೊಳಿತೀವಿ. ಬೇರೆಗೆ ನಿಜ ನಾವು ರೈತರಾಗಿ ನಾವು ಕೈ ತೊಳ್ಕೊತೀವಿ. ನಮ್ಮ ಬಾಸ್ ಹಿಂಗೆ ಅಂದ್ಬಿಟ್ಟು ಬಾ ಈ ಸ್ಮೆಲ್ ಕುಡ್ದು ಎಷ್ಟು ದಿನ ಆಯ್ತಪ್ಪ, ಅಯ್ಯೋ ಅದೆಲ್ಲ ಒಂದೊಂದು ಗೂಸ್ ಪಂಪ್ಸು. ನಾನು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ನೀವುಗಳು ಅದನ್ನು ಅರ್ಥ ಮಾಡ್ಕೊಳ್ರಿ. ಆಮೇಲೆ ಒಬ್ಬೊಬ್ರಿಗೂ ಭಾಳ ಟೈಮ್ ಮಾಡ್ಕೊಂಡು ಒಂದು ಕಾಲ್ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ರಿ ಅವ್ರಿಗೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಸೊ ಈ ಮಾತು ಹೇಳಿ ಎಂಡ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಸಾಕಷ್ಟು ಮಾಹಿತಿಯನ್ನು ಸಂದೀಪ್ ಸರ್ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ರು. ಆಲ್ರೆಡಿ 6th ಸ್ಟಾರ್ಟ್ ಆಗುತ್ತೆ ಬುಕ್ಕಬೆಟ್ಟದ ಜಾತ್ರೆ ಶುರು ಆಗುತ್ತೆ. 8ನೇ ತಾರೀಕು ಸಂದೀಪ್ ಸರ್ ಅವರ ಹೋರಿಗಳ ಮೆರವಣಿಗೆ ಇರುತ್ತೆ ಬುಕ್ಕಬೆಟ್ಟದ ಜಾತ್ರೆಯಲ್ಲಿ. ತುಂಬ ವಿಜೃಂಭಣೆಯಿಂದ ಅವರ 8 ಜೊತೆ ಹೋರಿಗಳ ಮೆರವಣಿಗೆ ಇದೆ. ಸೊ ಅದರಲ್ಲೂ ಡಿ ಬಾಸ್ ಸರ್ ಅವರಿಗೆ ಕೊಟ್ಟಿರುವಂತಹ ಒಂದು ಹೋರಿ ಕೂಡ ಅಲ್ಲೇ ಇರುತ್ತೆ, ಮೆರವಣಿಗೆನಲ್ಲಿರುತ್ತೆ. ಸೊ ನೀವು ಈ ಒಂದು ಹೋರಿಗಳನ್ನು ಕೂಡ ಜಾತ್ರೆಯ ಒಂದು ಮೆರವಣಿಗೆಯಲ್ಲಿ ನೋಡಿ ಕಣ್ತುಂಬಿಸ್ಕೊಳ್ಬೋದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಮಾಹಿತಿಯನ್ನು ಜಾತ್ರೆ ಬಗ್ಗೆ ಮತ್ತು ಡಿ ಬಾಸ್ ಅವ್ರ ಬಗ್ಗೆ ಹೇಳಿದ್ರಿ ಸರ್. ಸೊ ಡಿ ಬಾಸ್ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಮನವಿ, ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ತಳಿಯ ಜೊತೆಗೆ ನೀವು ಸಾಥ್ ಕೊಡಬೇಕು ಸರ್. ಸಾಥ್ ಕೊಟ್ಟರೆ ಖಂಡಿತ ನಮ್ಮ ತಳಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ತುಂಬಾ ಯೂಸ್ಫುಲ್, ತುಂಬಾ ಒಂದು ಉಪಕಾರಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೂಡ ನಿರೀಕ್ಷೆಯಲ್ಲೇ ಇದ್ದೀವಿ, ನೀವು ಆದಷ್ಟು ಬೇಗ ನಮ್ಮ ತಳಿ ಜೊತೆಗೆ ನಿಲ್ತೀರಾ ಅನ್ನುವಂಥ ಒಂದು ನಿರೀಕ್ಷೆಯಲ್ಲೇ ಇದ್ದೀವಿ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಬುಕ್ಕಬೆಟ್ಟದ ಜಾತ್ರೆಗೆ ರೈತ ಬಾಂಧವರಾಗಿರ್ಬೋದು, ವೀಕ್ಷಕರಾಗಿರ್ಬೋದು, ಅಭಿಮಾನಿಗಳು ಎಲ್ಲರೂ ಕೂಡ ಬುಕ್ಕಬೆಟ್ಟದ ಜಾತ್ರೆಯನ್ನು ಎಲ್ಲ ಜಾತ್ರೆಗಳಂತೆ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಹಾಗಾದರೆ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬಾಯ್.